ಇದರಿಂದ ನೋಡಪ್ಪ ಇದಕ್ಕೆ ಏನು ಪಾಪ ನಾವು ಏನು ಮೇವು ಹಾಕಂಗಿಲ್ಲ. ಹಾಂ ರೀ. ಇವಕ್ಕೆ ಏನು ಮಾಡಂಗಿಲ್ಲ ನಾವು. ಸೆಟಪ್ ಕುಂಸಿದ್ರೆ ಆತ್ರಿ ಬರೀ ಅವು ಪಾಪ ಅವು ಪಾಡಿಗೆ ಹೋಗಿ ಮೇಯ್ಕೊಂಡ್ ಬರ್ತಾವು. ಓಕೆ. ನಾವೇನಿಲ್ಲ 15 ದಿವಸ ಇದು 20 ದಿವಸ ತಿಂಗಳಿಗೆ ಒಂದು ಸರಿ ತುಪ್ಪ ತಗೊಳ್ಳೋದು ಒಂದೇ ಕೆಲಸ ನಮ್ಮದು. ನರ್ಸರಿ ಒಳಗೆ ಎಷ್ಟು ಲಾಭ ತೆಗಿತೀರಿ? ನರ್ಸರಿ ಇಲ್ಲಾಂದ್ರಪ್ಪ ನಾನು ಒಂದು 50-60 ಲಕ್ಷ ನಮ್ಗೆ ನರ್ಸರಿ ಬರ್ತಪ್ಪ ಒಂದು ವರ್ಷಕ್ಕೆ ರೀ. ಒಂದು ವರ್ಷಕ್ಕಪ್ಪ. ಇದನ್ನ ಚಕನ ಮಾಡ್ಕೊಂಡಿದ್ದಕ್ಕಪ್ಪ ಇಲ್ಲೆಲ್ಲ ಬೋರ್ ಎಲ್ಲ ನೀರು ಜಾಸ್ತಿ ಆಗ್ಯಾವಪ್ಪ. ಇಲ್ಲೇ ನೋಡ್ರಿ ಅದೊಂದು ಬೋರ್ ರೀ, ಇದೊಂದು ಬೋರ್ ರೀ, ಇಲ್ಲಿ ಮುಂದೊಂದು ಬೋರ್ ಐತ್ರಿ, ಆಮೇಲೆ ಹಳದ ಆ ಕಡೆ ಒಂದು ಬೋರ್ ಐತ್ರಿ. ಎಲ್ಲ ಬೋರ್ ಒಟ್ಟು ನೆಲದಾಗ ನೀರು ಹೆಂಗಿಸ್ರಿ ಅಂತೀರಿ ನೀವು? ಪವರ್ಫುಲ್ ನೀರು ಅದಾವ್ರಿ. ಇದನ್ನೇನು ತಗ್ತದ್ರಿ ಏನು ಹಿಂಡು ಎಮ್ಮಿಗಳು ಬರ್ತಾವ್ರಿ. ಹಿಂಡು ಹಚ್ಕೊಳಗೆ ಏನೈತಿ ನೋಡ್ರಿ, ಒಂದು ಇಷ್ಟ ಹೋಗೋದ್ರಿ ಅಲ್ಲಿಂದ ವೇಟ್ ಜಾಸ್ತಿ ಆಗ್ತೈತ್ರಿ. ಓಕೆ. ಇದನ್ನ ಏನು ಮಾಡ್ತೀವಿ ಅಂದ್ರೆ ಪ್ರತಿ ಒಂದು 15 ದಿವ್ಸಕ್ಕೆ 20 ದಿವ್ಸಕ್ಕಪ್ಪ ಇದನ್ನೆಲ್ಲ ಊಟ ಬಾಕಿಟ್ ಹಾಕೊಂಡ ಎಲ್ಲ ಊಟ ಗಿಡ ಹಾಕಿಬಿಡ್ತಾನಪ್ಪ. ಏನು ಹಾಕಿರಿ ಇದ್ರಾಗ ಜಾಸ್ತಿ ಲಾಭ ಯಾವ್ದು ಕೊಡ್ತಿದ್ರಿ ನೀವು ಇಷ್ಟೆಲ್ಲ ಬೆಳೆದಿದ್ರು? ಅಪ್ಪ ಇದು ಜೀವಸಾರ ಘಟಕಪ್ಪ. ಓಕೆ. ನಾವು ಒಂದು ಸರಿ ಗೊಂಜಾಳ ಎಲ್ಲ ಊಟ ಒಂದು 20 ಎಕರೆ ಗೊಂಜಾಳ ರಾಸಾಯನಿಕ ಗೊಬ್ಬರ ಬಳಸಿ ಗೊಂಜಾಳ ಸಾಯ್ತಲ್ಲ ಅವ ಟೈಮ್ನಾಗ ಗೊಂಜಾಳ ಓಟ್ ಸುಟ್ಟು ಹೋತಲ್ಲ, ಆವಾಗ ನಾನು ಕೃಷಿ ಇಲಾಖೆ ತೋಟ ಇಲಾಖೆ ಮಾಹಿತಿ ತೊಗೊಂಡಾಗ ಮತ್ತು ಸಾವಯವ ಕೃಷಿ ಮಾಡೋ ಎರೆಹುಳು ಗೊಬ್ಬರ ಮಾಡು ಜೀವಸಾರ ಘಟಕ ಮಾಡಿಸು ಅಂದಾಗ ಅವಾಗಪ್ಪ ಇದನ್ನು ಈ ತೊಟ್ಟಿ ರೆಡಿ ಮಾಡ್ಕೊಂಡೆ ನಾನು. ಇದರಿಂದ ಇಡೀ ನಮ್ಮ ಗೊಂಜಾಳ, ನಮ್ಮ ತೋಟ ಇಲಾಖೆ, ಇದು ತೋಟಗಾರಿಕೆ ಗಿಡಗಳು, ಅಡಿಕೆ ತೋಟ, ಮಾವಿನ ತೋಟ, ಚಿಕ್ಕು ತೋಟ, ಇಡೀ ನಮ್ಮ ಭತ್ತಕ್ಕೆ ಇಲ್ಲಿಂದೆಲ್ಲ ಓಟು ಫಿಲ್ಟ್ರ್ ಆಗ್ಯಪ್ಪ ಎಲ್ಲ ಕಡೆ ಹೋಗತ್ತದು. ಇದಕ್ಕೇನು ಡ್ರಿಪ್ ಹಾಕ್ಸಿರೇನೇನು ರೀ? ಯಾಕಪ್ಪ ಇದು ಹಂಗೆ ಹೊಲಕ್ಕೆ ಹೆಂಗೆ ಸಿಂಪಡಣೆ ಮಾಡಿದ್ರಿ? ಅಲ್ಲಿ ಒಳಗಡೆ ಇಲ್ಲಿ ಒಳಗೆ ಫಿಲ್ಟರ್ ಆಯ್ತಪ್ಪ. ಓಕೆ ಓಕೆ. ಅಲ್ಲಿ ಮೋಟ್ರ್ ಐತಪ್ಪ, ಅದ್ರೊಳಗೆ ಮೋಟ್ರ್ ಐತಿ, ಅಲ್ಲಿ ಸ್ಟಾರ್ಟರ್ ಐತಪ್ಪ. ಓಟು ಇದು 15 ಫೂಟ್ ಆಳ ಐತ್ರಿ. 15 ಫೂಟ್ ಐತ್ರಿ? 15 ಫೂಟ್ ಆಳ ಐತ್ರಿ. 15 ಫೂಟ್ ಆಳ ಒಳಗೆ ಮಧ್ಯದೊಳಗೆ ಒಂದು ಡೋಣಿ ಟೈಪ್ ಮಾಡ್ಯಾವ್ರಿ. ಡೋಣಿ ಟೈಪ್ ಮಾಡಿ ಅದ್ರೊಳಗೆ 7 ಇಂಚು 2 ಪೈಪ್ ಹಾಕ್ಯನ್ರಿ. ಅದಕ್ಕೆಲ್ಲ ಜಿಗ್ಜಾಗ ಮೇಲೆ ಹೋಲ್ ಹಾಕ್ಯನ್ರಿ. ಹೋಲ್ ಹಾಕಿ ಅವು 2 ಪೈಪ್ ಇಟ್ಟು ಪೈಪ್ ಮೇಲೆ 1 ಅಡಿ ದಪ್ಪ ಜಲ್ಲಿ, 1 ಅಡಿ ಸಣ್ಣ ಜಲ್ಲಿ, ಅದ್ರ ಮೇಲೆ ಡಾಂಬರ್ ಜಲ್ಲಿ, ಅದ್ರ ಮೇಲೆ ಮರಳು ಹಾಕಿ ಲೆವೆಲ್ ಮಾಡಿ ಈ ಸಗಣಿ ಸೊಪ್ಪು ಕಸ ಕಡ್ಡಿ ಏನೈತೆ ನೋಡಪ್ಪ ಅದು ದನ್ನ ಕೊಟ್ಟಿಗೆ ಅಲ್ಲಿಂದೆಲ್ಲ ಓಟು ಮೈ ತೊಳೆದ ನೀರು ಸಗಣಿ ಎಲ್ಲ ಓಟು ಇದಕ್ಕೆ ಒಗಿತೇವೆ. ಅದ್ರೊಳಗೆ ಅದು ಓಟು ಫಿಲ್ಟ್ರ್ ಆಗಿ ಆ ತೊಟ್ಟಿ ಹೋಗತ್ರಿ. ಓಕೆ. ಅದು 25 ಫೂಟ್ ಐತ್ರಿ. ಅದು 25 ಫೂಟ್ ಐತ್ರಿ. ಇದ್ರ ಸೈಜ್ ಏನೈತ್ರಿ? ಉದ್ದಾಗಲ್ಲ ಆಗಲ 18 ರೀ, ಉದ್ದ 28 ರೀ. ಆಮೇಲೆ ಅದೇ ನಮ್ಮ ಮುಂದಿನ ತೊಟ್ಟಿ ಐತಲ್ರಿ, ಇದು 25 ಫೂಟ್ ಐತ್ರಿ. ಅದ್ರಾಗ ಹೋಗಿ ಎಲ್ಲ ಓಟು ಫಿಲ್ಟ್ರ್ ಆಗ್ತೈತ್ರಿ. ಪ್ರತಿ 15 ದಿವ್ಸಕ್ಕೊಂದು ಸರಿ ಅದನ್ನ ಮೋಟ್ರ್ ಆನ್ ಮಾಡಿಬಿಟ್ಟು ಅಂದ್ರೆ ಒಂದು 5 ಎಕರೆ 6 ಎಕರೆ ಒಂದೊಂದು ಸರಿ ಡೈರೆಕ್ಟ್ ಹೋಗ್ತಿದ್ರಿ? ಡೈರೆಕ್ಟ್ ಹೋಗಿಬಿಡ್ತೈತೆ ರೀ. ಇದು ಮಾಡ್ಕೋತ ಬಂದವು ರೀ. ಯಾವುದು ತೋಟಗಾರಿಕೆಗೆ ಒಂದು ರೋಗ ರುಜಿನ ಎಲ್ಲ ಕಮ್ಮಿ ಆಕೋದು ಬಂತು. ಉತ್ಪನ್ನ ಜಾಸ್ತಿ ಆತ್ರಿ ಇದನ್ನ ಸಾವಯವ ಕೃಷಿ ಮಾಡಿದಾಗ? ಉತ್ಪನ್ನ ಜಾಸ್ತಿ ಹಾಕೋದು ಬತ್ರಿ. ಉತ್ಪನ್ನ ಜಾಸ್ತಿ ಹಾಕೋದು ಬತ್ರಿ. ಅದೇ ರೀತಿಯಾಗಿ ನಮ್ಮದೆಲ್ಲ ತೋಟಗಾರಿಕೆ ಇಲಾಖೆಯವರು ಎಲ್ಲ ನೋಡಿ ಮುತ್ತಣ್ಣರು ಒಂದು ನೋಡ್ಕೊಂಡು ಇದು ಮಾಡ್ರಿ ಅಂತೇಳಿ ಇಂಥವು ಒಂದು ಜೀವಸಾರ ಇಟ್ಕೊಳ್ಳೋ ನಮ್ಮ ಜಿಲ್ಲೆ ಒಳಗಲ್ಲಿ ಇಲ್ಲಾಂದ್ರೆ ಒಂದು 8-10 ಮಾಡಿಕೊಟ್ಟೇನೆ ರೀ. ಮಾಡಿಕೊಟ್ಟೇನೆ ನಿಮ್ಮ ಸಲಹೆ ಮೇರೆಗೆ ರೀ? ಸಲಹೆ ಮೇರೆಗೆ ರೀ. ಆಮೇಲೆ ನಮ್ಮಲ್ಲಿ ಇದು ನೋಡೋಕ್ಕಾಗಿ ಎಷ್ಟೋ ಜನ ಬರ್ತಾರೆ ರೀ. ಆಮೇಲೆ ಬೇರೆ ಬೇರೆ ಇದು ತುಮಕೂರು ಇರ್ಬೋದು ರೀ, ಮತ್ತು ಲಕ್ಷರ ಇರ್ಬೋದು ರೀ, ಇತ್ಲ ಬೆಳಗಾವಿ ಸ್ಟೂಡೆಂಟು ಬರ್ತಾರೆ ರೀ ನಿಮ್ಮ ಕಡೆ ಕಲಿಯಾಕ್ರಿ? ಬರ್ತಾರೆ. ಧಾರವಾಡ ಯೂನಿವರ್ಸಿಟಿಯಿಂದ ಬರ್ತಾರೋ, ಆಮೇಲೆ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಬರ್ತಾರೆ ರೀ, ಆಮೇಲೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಬರ್ತಾರೆ ರೀ. ಆಮೇಲೆ ರೈತರಂತೂ ವಾರದಾಗ 2 ಆಗಲಿ 3 ಬಸ್ ಬಂದೇ ಬರ್ತಾವೆ ರೀ. ಬಸ್ ಗಡ್ಲೆ ಬರ್ತಾರೆ ರೈತರನ್ನ ಕರ್ಕೊಂಬರ್ತಾರೆ. ಕೃಷಿ ಇಲಾಖೆ, ತೋಟ ಇಲಾಖೆ, ಯೂನಿವರ್ಸಿಟಿಯಿಂದ ಎಲ್ಲ ರೈತರೆಲ್ಲ ಬಂದ್ರೆ ನಮ್ಮಲ್ಲಿ ಒಂದು ಪ್ಲಾಟ್ ತೊಗೊಂಡು ಎಲ್ಲ ತೋರಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವತ್ತು ದಿವಸಪ್ಪ ಇಲ್ಲಿ ನೋಡಿರಿ, ಇದೊಂದು ಮತೋದ ಕೆಲಸ ಆತಂತ ಕೇಳ್ರಿ. ಇವತ್ತು ಇದನ್ನು ಒಂದು ತಿಪ್ಪಿ ಹಾಕ್ಯಾರ ಏನಾಕೈತಿಪ್ಪ ಅಂತಂದ್ರೆ ಇದು ಫುಲ್ಲು ಕಾಂಕ್ರೀಟ್ನಾಗ ಇದು ಫುಲ್ ಐತ್ರಿ. ಎಲ್ಲಿ ಒಂದು ಲಿಕ್ವಿಡ್ ಒಂದು ತೊಟ್ಟು ಎಲ್ಲೂ ವೇಸ್ಟ್ ಆಗಂಗಿಲ್ಲ ರೀ ಇದು. ಓಕೆ ಹೌದ್ರಿ. ಇಲ್ಲಿಂದ ಡೈರೆಕ್ಟಾಗಿ ನಮ್ಮ ಗಿಡದ ಬೇರೆ ಹೋಗತ್ರಿ ಅದು. ಅದ ನಾವು ಎಲ್ಲರೂ ಒಂದು ತೌಲಿ ಒಗೆದ್ಬಿಟ್ಟು ಅಂದ್ರೆ ಆ ಕಡೆ ಸ್ಪ್ರೆಡ್ ಆಗಿಬಿಡ್ತೈತ್ರಿ. ಮಳೆ ಬಿದ್ದ ನೀರು ಉಂಡು ಏನಾಕತ್ರಿ, ಓಟ್ ಅದ್ರ ರಸ ಏನೋ ಒಂದು ಒಳ್ಳೆ ಒಂದು ಗೊಬ್ಬರದ ಅಂಶ ಇರ್ತಿ ನೋಡ್ರಿ, ಓಟ್ ಭೂಮಿಗಳು ಅವೇ ಹೋಗತ್ರಿ. ನಮಗೆ ಒಳ್ಳೆ ಗೊಬ್ಬರ ಸಿಗಂಗಿಲ್ಲ. ಆಮೇಲೆ ಇನ್ನೊಂದು ಏನಾಕೈತ್ರಪ್ಪ ಅಂತಂದ್ರೆ ಇದರಿಂದ ನಮ್ಗೆ ಇನ್ನೊಂದು ಖರ್ಚು ವೆಚ್ಚದ ಹೇಳ್ಬೇಕಂದ್ರೆ ಈಗ ನಾವು ತಿಪ್ಪಿಗುಂಡಿ ಮಾಡಿ ಟ್ರಾಕ್ಟರ್ ಬೇಕು ರೀ, ಆಮೇಲೆ ಜನ ಬೇಕು ರೀ, ಗೊಬ್ಬರ ಲೋಡ್ ಅನ್ಲೋಡ್ ಮಾಡಕ್ಕೆ ತೊಗೊಂಡು ಹೋಗ್ಬೇಕ್ರಿ. ತೊಗೊಂಡು ಹೋಗಿಂದ ಏನಾಕೈತ್ರಿಪ್ಪ ಅಂತಂದ್ರೆ ಇದನ್ನು ಅಲ್ಲಿಂದ ನಾವು ಗಿಡಕ್ಕೆ ಹಾಕ್ಬೇಕಾದ್ರೆ ಜನ ಹೊತ್ತು ಒಗೆಯೋದು ಒಂದು ದೊಡ್ಡ ಸಾಹಸ ರೀ.
ಜನ ಒಟ್ಟೆ ಕೆಲಸ ಮಾಡೋಲ್ರಿ ಇಲ್ಲಿ. ಇದು ಕೆಲಸಗಾರ ಹತ್ತಂಗಿಲ್ಲ ರೀ. ಇದಕ್ಕೇನು ಕೆಲಸ ಇಲ್ರಿ, ಪೈಪ್ ಜೋಡಿಸ್ಬಿಟ್ರೆ ಮುಗಿದು. ಪೈಪ್ ಜೋಡಿಸಿ ನೋಡ್ರಿ, ಇದು ಇಲ್ಲಿ ಪೈಪ್ ಅದ ನೋಡ್ರಿ. ಹಾಂ ರೀ. ಅವು ಮೊನ್ನೆ ಒಂದು ಸ್ವಲ್ಪ ಬಳ್ಳಿ ಹೊಲ ಇದಾಗಿ ತೆಗ್ದವ್ರಿ ಅದನ್ನ ಕಸ ಕಡ್ಡಿ ಯಾಕೆ ಈ ಓಟಿನ ಒಂದು ಜಟ್ ಟೈಪ್ ಹೊಡಿತಾ ಇರ್ತೈತೆ ರೀ. ಇದು ಹೊಡೆದಾಗ ಓಟಿದ ರಸ ಹೋಗ್ತಾ ಇರ್ತೈತೆ ರೀ. ಒಂದು ಸಾರಿ ಕಳಿಸ್ಬಿಟ್ಟು ಅಂದ್ರೆ ಒಂದು 3-4 ಅಡಿ ಇಳಿದು ಬಿಡುತ್ತೆ ರೀ. ಇದು ಓಟ್ ರಸ ಹೋಗ್ತಾ ಇರ್ತೈತೆ ರೀ. ಇದಕ್ಕೆ ನಮ್ಗೆ ಆಳು ಬೇಡ, ಏನು ಬೇಡ, ಟ್ರಾಕ್ಟರ್ ಬೇಡ, ಜನ ಬೇಡ, ಯಾರಿಗೆ ನಮಸ್ಕಾರ ಮಾಡೋದು ಬೇಡ್ರಿ. ಒಬ್ಬ ಮನುಷ್ಯ ಇದ್ರೆ ಸಾಕ್ರಿ, ಬರೀ ಬಟನ್ ಹೊಡೋದು ಮುಗಿತ್ರಿ. ಹಾಂ, ಬಟನ್ ಹೊಡೆದು ಮುಗಿದು ಹೋತ್ರಿ. ಈಗ ಇದಕ್ಕೆ ನೋಡ್ರಿ ತುಂಬಿಟ್ಟು ಹೋಗ್ಬೇಕು, ಅಲ್ಲಿ ಟ್ರಾಕ್ಟರು ಆಮೇಲೆ ಜನ ಅಲ್ಲಿ ಹೋಗಿಬೇಕು, ಇಲ್ಲ ಸ್ವಲ್ಪ ದೂರ ಇರ್ತೈತಿ, ತೋಟದ ಗಾಡಿ ಹೋಗಂಗಿಲ್ಲ. ಆಮೇಲೆ ಅವ್ರು ಒಂದು 2 ಬಿಟ್ಟು ಹೋಗಿತಾರೆ ರೀ, ನೀರು ಕುಡಿಯೋಕೆ ಕುಂದ್ರೋದ್ರಿ, ಅಡಿಕೆ ಲೆಕ್ಕ ಕುತ್ಕೊಂಡ್ಬಿಡೋದ್ರಿ. ಜೋರು ಮಾಡಿದೆ, ಯಪ್ಪ ನೀನು ಗೊಬ್ಬರ ಹೊತ್ತಕ್ಕಂಗಿಲ್ಲಪ್ಪ, ನಾಳಿಂದ ಯಾರು ಆಳು ನೋಡ್ಕ ರೈಟ್ ಅಂದ ಬಿಡ್ತಾರೆ ರೀ. ಯಾಕೆ ಬೇಕಾಗಿತ್ತು ರೀ, ನಾವು ಒಬ್ರು ಕೈ ಸುಕ್ಕೊಳಂಗಿಲ್ಲ ರೀ. ನಾವು ಟೆಕ್ನಾಲಜಿ ಒಂದು ಕೆಲಸ ಮಾಡ್ಕೋಬೇಕು ರೀ. ಆ ರೀತಿಯಾಗಿ ಇದು ಮಾಡೇ ನೋಡ್ರಿಪ್ಪ. ಈಗ ಎಷ್ಟು ಜನ ಆಳು ಅದಾರ ಇಲ್ಲಿ ಕೆಲಸಕ್ಕೆ ನಿಮ್ಮ ಕಡೆ? ಕೆಲ್ಸಕ್ಕೆ ಒಂದು 4-5 ಜನ ಬರ್ತಾರೆ ರೀ. ಇವತ್ತು ಬಂದಿಲ್ಲ ರೀ. ಇವತ್ತು ಓಕೆ. ಒಂದು 4-5 ಜನದಾಗ ಎಲ್ಲ ಓಟ್ ನರ್ಸರಿ ಮತ್ತೊಂದು ಮುಗಿದ ಏನಾಯಿತು ಹರಿ ಮುರಿದು ಮಾಡ್ಕೊಂಡು ಹೋಗಿಬಿಡ್ತಾರ್ರಿಪ್ಪ. ನಾವು ಅದ್ರ ಜೊತೆಗೆ ನಾವು ಇರ್ತೀವಿ, ಮಾಡ್ಕೊಂಡು ಹೋಗ್ತೇವೆ ರೀ. ಆಮೇಲೆ ಅದು ಅಜೋಲ್ ತೊಟ್ರಿ, ಅದು ಎದ್ರದ್ದು ರೀ? ಅಜೋಲ್ ರೀ. ಇದು ಗೊಬ್ಬರ ಆಗ್ತೈತೇನು ರೀ? ಇದು ಅಜೋಲ್ ಹಾಕ್ಬೇಕ್ರಿ. ಇದು ಹಾಂ ರೀ. ಇದು ಏನಾಕೈತೆ ಅಂದ್ರೆ ದನಗಳು ಹಾಕ್ತಾವ್ರಿ ಇದನ್ನ. ದನಗಳು ಹಾಕ್ತಾವ್ರಿ. ಇದು ಮೊನ್ನೆ ಸರಿ ಮಳೆ ಬಿದ್ದ ಓಟ್ ಹರ್ಕೊಂಡು ಹೋಗಿತ್ತು ರೀ. ಇದು ಇದನ್ನ ಮತ್ತೆ ರಿಟರ್ನ್ ಹಾಕಿ ಇದ್ರಾಗ ಆ ತೊಟ್ಯಾಗ ಈ ತೊಟ್ಯಾಗ ರೀ ಇದನ್ನೇನು ತಗ್ತದ್ರಿ. ಏನು ಹಿಂಡು ಎಮ್ಮಿಗಳು ಇರ್ತಾವ್ರಿ, ಹಿಂಡು ಹಚ್ಕೊಳಗು ಏನೈತಿ ನೋಡ್ರಿ, ಒಂದಿಷ್ಟು ಹೋಗೋದ್ರಿ. ಹಾಲಿಂದ ವೇಟ್ ಜಾಸ್ತಿ ಆಗ್ತೈತೆ ರೀ. ಓಕೆ ಓಕೆ. ಇದು ಹೆಂಗೆ ಮಾಡೋದ್ರಿ? ಏನೇನು ಹಾಕ್ಬೇಕ್ರಿ ಇದ್ರಾಗ ಏನಿಲ್ರಿ, ಸಗಣಿ ಮತ್ತು ಮಣ್ಣು ರೀ. ಮಣ್ಣು ಹಾಕಿ ಓಕೆ ನೀರು ಬಿಟ್ಬಿಡೋದ್ರಿ. ಅದ್ರ ಮೇಲೆ ಸ್ವಲ್ಪ ಅಜಲ್ ಹೋಗ್ದು ಬಿಡೋದ್ರಿ. ಮಣ್ಣು ಸ್ವಲ್ಪ ಜಾಸ್ತಿ ಮಳೆ ಹೊಡೆದು ಹರಿದು ಹೋಗೈತೆ ರೀ. ಇದು ಮತ್ತೆ ಹಾಕಿದ್ವು ಅಂತಂದ್ರೆ ಫುಲ್ ರೀ. ನೀವು ಡೈಲಿ ಅಷ್ಟು ತೆಗಿತೀರ ಅಷ್ಟು ಹಾಕೋದು ಹೋಗತ್ತೆ ರೀ. ನಿಮ್ಗೆ ಯಾರು ಹೇಳಿದ್ರಿ ಇದು ನಿಮ್ಗೆ ಮಾಡ್ಬೇಕಂತ ಹೇಳಿ? ಇದು ನಮ್ಮ ಹನವನಮಟ್ಟಿ ಆಮೇಲೆ ಧಾರವಾಡ ಯೂನಿವರ್ಸಿಟಿ ರೀ, ಅವ್ರು ಇದು ಮಾಡಿದ್ರಿ ಸರ್. ಓಕೆ. ಒಟ್ಟು 4 ಮಂದಿ ಕಲ್ತವ್ರ ಕಡೆಯಿಂದ ತಿಳ್ಕೊಂಡಿರಿ ನೀವು? ಎಲ್ಲ ತಿಳ್ಕೊಂಡಿರಿ ಸರ್. ಪಾಪ ಯಾಕಂದ್ರೆ ನಾವು ಮಾಡೋದಕ್ಕಿಂತ ಇನ್ನೊಬ್ರ ಕಡೆ ತಿಳ್ಕೊಂಡು ಮಾಡ್ಕೊಂಡು ನಾವು ಮಾಡಲ್ಲ, ನಾವು ಮಾಡ್ಬೇಕನ್ನೋದು ಹಂಬಲ್ ಇರ್ಬೇಕು. ಓಕೆ ಓಕೆ. ದನ ಎಷ್ಟು ಅದಾವ ರೀ? ದನ ಒಂದು 5-6 ಅಕ್ಕಾವ್ರಿ. 5-6. ಓಕೆ. ಇದೆಲ್ಲ ಸಾಲ್ತೈತ್ರಿ ಇಷ್ಟೆಲ್ಲ ಹೊಲಕ್ಕೆ ರೀ ಗೊಬ್ಬರ? ಬೆಕ್ಕಾಟ ಹಾಕತ್ರಿ. ಹಾಂ ರೀ. ಆಮೇಲೆಪ್ಪ ಏನಪ್ಪ ಅಂತಂದ್ರೆ ಹಾಂ ರೀ, ಈಗ ನಾವು ಸಗಣಿ ಗೊಬ್ಬರ ತೆಗೆದು ಒಂದು ಕಡೆ ಹಾಕೋದಕ್ಕಿಂತ ರೀ ಇದನ್ನು ಡೈಲಿ 15 ದಿವಸ 20 ದಿವ್ಸಕ್ಕೆ ಕಳಿಸೋದ್ರಿಂದ ಇದ್ರದ್ದು ಏನು ಆಕೈತೆ ಅಂದ್ರೆ ಈಗ 6 ತಿಂಗಳ ವರ್ಷಕ್ಕೆ ಗೊಬ್ಬರ ಹಾಕೋದಕ್ಕೂ 15 ದಿವ್ಸ ಹಾಕೋದಕ್ಕೂ ಒಂದು ಆಕೈತೆ ರೀ ಮತ್ತೆ. ಓಕೆ ಓಕೆ. ಅದು ಎಲ್ಲಿ ಇದು ವೇಸ್ಟ್ ಆಗಂಗಿಲ್ಲ ನೋಡ್ರಿ. ಆಮೇಲೆ ಪ್ರೆಸ್ ಯಾಕಂದ್ರೆ ಸೀದಾ ಗಿಡಕ್ಕೆ ಹೋಗಿ ಬೀಳ್ತೈತೆ ರೀ, ಸೀದಾ ಗಿಡಕ್ಕೆ ಹೋಗತ್ತಲ್ರಿ. ಅದರಿಂದ ಇದನ್ನ ಮಾಡೋದನ್ನ ಭಾಳ ಉತ್ತಮ ಐತ್ರಿ. ಅದು 2,500 ಸಾವಿರ ಸಾಗವಾನಿ ಮರ ಅದಾವಪ್ಪ. 2,500 ಸಾವಿರ ಸಾಗವಾನಿ ಮರ ಅದಾವ್ರಿ. ಸಾಗವಾನಿ ಮರ ಬೆಳೆಸೋಕೆ ಒಂದು ಕಾರಣ ಆಯ್ತು. ಏನು ಕಾರಣ ರೀ? ಏನು ಕಾರಣ ಅಂದ್ರಪ್ಪ, ಅವಾಗ ನಾವೆಲ್ಲ ಮರ ಕಡಿತಿದ್ದು ಕುರಿ ಮೇಯಿಸ್ಬೇಕಾರ. ಅದು ಅವಾಗ ಒಂದು ಬೋರ್ಡ್ ಹೋದ್ನೆಲ್ಲ, ಕಾಡು ಅಂದ್ರೆ ನೀರು, ನೀರು ಅಂದ್ರೆ ಅನ್ನ, ಅನ್ನ ಅಂದರೆ ಪ್ರಾಣ, ಕಾಡು ಬೆಳೆಸಿ ನಾಡು ಉಳಿಸಿ, ಹೀಗೆಲ್ಲ ಒಂದು ಬೋರ್ಡ್ ಹೋದ್ನೆಲ್ಲ. ಅದು ನೋಡ್ಕೊಂಡು ನಾನು ಸ್ವಲ್ಪ ಮರ ಗಿಡ ಬೆಳೆಸ್ಬೇಕಂತೇಳಿ ಒಂದು ಅವಾಗ ಆಸಕ್ತಿ ಬಂತು ನನಗೆ. ಇವತ್ತು ಮರ ಗಿಡದಿಂದ ಒಂದು ಪ್ರಕೃತಿ, ಒಂದು ಮಳೆ, ಮತ್ತೊಂದು ಮುಗಿದೊಂಬಕು ಎಲ್ಲದಕ್ಕೂ ಒಳ್ಳೇದು ಅಂಥೇಳಿ 2,500 ಸಾವಿರ ಮರ ಹಾಕಿ ನೋಡಪ್ಪ. 2,500 ಸಾವಿರ. ಇದೇನು ನಮ್ಮದು ಒಂದು ಹೆಚ್ಚು ಕಮ್ಮಿ ಒಂದು 37 ಎಕರೆ ಆಗತ್ತಲ್ಲ, ಸುತ್ತಲೂ ಹಾಕಿದ ಮರಗಳು ರೀ. ಬರೀ ಸಾಗವಾನಿ ಮರನ ಒಂದು ಸಾಗವಾನಿ ಮರ ಜೊತೆ ಬೇರೆ ಬೇರೆ ಹಲಸು ಇಂಥವೆಲ್ಲ ಹಾಕಿವ್ರಿ ರೀ. ಸಾಗವಾನಿ ಮರ 2,500 ಸಾವಿರ ಐತ್ರಿ ಸಾಗವಾನಿ ಮರ ರೀ. ಒಟ್ಟು ಮಿಶ್ರ ಬೇಸಾಯ ಮಾಡಿರಿ ನೀವು? ಹೌದಪ್ಪ, ಹೌದು ರೀ. ಒಂದೇ ಥರದ್ದು ಬೆಳಿಲ್ರಿ ನಿಮ್ಮ ಹೊಲ್ದಾಗ ರೀ? ಎಲ್ಲ ಥರದ್ದು ಮಾಡ್ಯಾವಪ್ಪ. ಇವು ಸಾಗವಾನಿ ಮರ ಏನು ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತೀರಿ, ಕಳಿಸ್ತೀರಿ ಬೇರೆ ಕಡೆ? ಈಗ ಸದ್ಯ ಏನಿಲ್ಲಪ್ಪ, ಈಗ ಇನ್ನೂ ಸ್ವಲ್ಪ. ಎಷ್ಟು ವರ್ಷ ಬೇಕು ರೀ ಬೆಳಕ್ಕೆ ಬರಾಕ್ರಿ? ಈಗ ಆಲೇ ಒಂದು 22 ವರ್ಷ 23 ವರ್ಷದ ಅದಾವ್ರಿ. ಓಕೆ ಓಕೆ. ಇನ್ನೂ ಒಂದು 5-6 ವರ್ಷ ಬಿಡ್ಬೇಕಂತ ಮಾಡ್ಯಾವಪ್ಪ. ಹಾಂ. ಇವು ನಾಯಿಗಳೇನ್ರಿ ಎಲ್ಲಿ ಹೋದಲ್ಲಿ ಬರ್ತಾವಲ್ಲ ರೀ ನಿಮ್ಮ ಜೊತೆ ರೀ? ಇವು ನಾಯಿಗಳು ರಾತ್ರಿ 12 ಗಂಟೆಗೆ ಕೇಳಲಿಪ್ಪ. ಹಾಂ ರೀ. ರಾತ್ರಿ 12 ಗಂಟೆಗೂ ನಾನು ಹಿಂದ್ಕೊಟ್ಟನಪ್ಪ ಇವು. ಹಾಂ ರೀ. ಈಗ ನೋಡಿ ನಾನು ಬೆಂಗಳೂರು ಹೋಗಿ 2-3 ದಿವಸ ಈ ನಾಯಿ ಒಟ್ಟ ಕೂಳು ತಿಂದಿಲ್ಲ ಅಂತ. ಕೂಳ ತಿಂದಿಲ್ಲ ಅದ? ಒಟ್ಟ ಕೂಳ ತಿಂದಿಲ್ಲ ಅದು. ಆಮೇಲೆ ಹೋದ ವರ್ಷ ಒಂದ್ಸರಿ ಹಿಂಗೆ ಕುರಿ ಹಿಂಡಿ ಹೋದಾಗ ಹುಡುಕಾಡ್ಕೋತ ಶಿಕಾರಕ್ಕೆ ನಿಂತ್ರಿ ಒಂದ್ಸರಿ ಆ ನಾಯಿ ರೀ. ನೀವು ಕುರಿಯಾಗ ಹೋಗಿದ್ರಿ? ಕುರಿಯಾಗ ಹೋಗಿದ್ದು ರೀ. ಕುರಿಯಾಗ ಹೋದಾಗ ಒಂದು ತುಂಡು ಹೋಗಿ ಸರಿ ನೀವು ಕುರಿಯಾಗ ಹೋಗ್ಯಾನಂತ ಹುಡ್ಕೋತ ನನಗೆ ಅಲ್ಲಿ ಶಿಕಾರ್ಪುರಕ್ಕೆ ಇದು ಶಿಕಾರ್ಪುರ ಹತ್ತತ್ರ ಹೋಗೈತ್ರಿ. ಅಲ್ಲಿ ಹುಡ್ಕೊಂಬಂದಾರ ರೀ. ಅಲ್ಲಿ ಮಟ್ಟ ಹೋಗಿದ್ರಿ? ಅಲ್ಲಿ ಮಟ್ಟ ಹುಡ್ಕಾಡಕ್ಕೆ ಹೋಗೈತ್ರಿ. ಒಂದು ಮನುಷ್ಯ ಇದ್ದಂಗಲ್ರಿ ಅದು? ಹೌದ್ರಿ. ಮನುಷ್ಯರು ಜೀವ ಹಚ್ಚಂಗಿಲ್ಲ ಅಷ್ಟ.
ಈಗ ಮಣ್ಣಿಂದ ಕೂಳು ತಿಂದಿಲ್ಲ ನೋಡ್ರಿಪ್ಪ ಅದು. ಅಂದ್ರೆ ನೀವು ಬೆಂಗಳೂರಿಗೆ ಹೋದಂದ್ರೆ ಕೂಳ ತಿಂದಿಲ್ರಿ ಸರ್? ಒಟ್ಟ ಕೂಳ ತಿಂದಿಲ್ರಿ ಅದು. ಎಲ್ರಿ ಹೋದಂತೇಳಿ ನಮ್ಮ ಹೆಣ್ಮಕ್ ಕಟ್ಟಿ ಹಾಕ್ಯಾರ ಮಣ್ಣು 2-3 ವರ್ಷದಿಂದ ಅದನ್ನ. ಮತ್ತೆ ಎಲ್ಲರೂ ಹುಡುಕ್ಯಾಡ್ಕೊಂಡು ಕುರಿಯಾಗ ಓದಿದ್ದೆ ಶಿಕಾರ್ಪುರ ಕಡೆ ಹೋಗಿಬಿಡತ್ತ ಅಂತ ಹೇಳಿ ಕಟ್ಟಿ ಹಾಕ್ಯಾರಪ್ಪ ಅದನ್ನ. ಅಂದ್ರೆ ಪ್ರಾಣಿ ಪ್ರಿಯರಿ ನೀವು? ಅಲ್ಲ ಪಾಪ, ಯಾಕಂದ್ರೆ ಅವಕ್ಕೂ ನಮ್ಮಂಗೆ ಜೀವ ಅಲ್ಲಪ್ಪ ಅವಕ್ಕೂ. ಹೌದು ಪಾಪ ನಾವು ಇದ್ದಂಗೆ ಅವು. ಹೌದು. ಅಪ್ಪ ಇದು ನೋಡಿ ಫಸ್ಟ್ ಮಾಡಿದ್ದು 10 ಎಕರೆ ಮಾವಿನ ಗಿಡ ಅದು ಸ್ಟಾರ್ಟಿಂಗ್ ಮಾಡಿದ್ದೇನೆ ರೀ? ಸ್ಟಾರ್ಟಿಂಗ್ ಅಪ್ಪ ಇದು. ಈ ಗಿಡ ಎಲ್ಲ ಅವಾಗ ಹಚ್ಚಿದ್ರಿ? ಹಾಂ, ಅವಾಗ ಹಚ್ಚಿದ್ದಪ್ಪ. ಇದು ನಾವು ಒಂದು 1000 ಗಿಡ ಹಚ್ಕೊಂಡು. ಎಷ್ಟು ಎಕರೆದಾಗ ಐತ್ರಿ ಇದು? ಇದು ಒಂದು 10 ಎಕರೆದಾಗ ಐತಪ್ಪ ಅದು. ಓಕೆ ಓಕೆ. ಇದ್ರ ಜೊತೆ ಮತ್ತೇನು ಬೆಳೆದಲ್ರಿ? ಇದ್ರ ಜೊತೆ ನರ್ಸರಿ ಮಾಡ್ಯವಪ್ಪ ಅಲ್ಲಿ. ಓಟ್ 10 ಎಕರೆ ಓಟ್ ನರ್ಸರಿ ಐತಪ್ಪ. ಆಗಲೇ ಹೇಳಿನಲ್ಲ, ಸ್ಟಾರ್ಟಿಂಗಿನಾಗ ಒಂದು 15-20 ಸಾವಿರ ಸಸಿ ಮಾಡ್ಕೋತಪ್ಪ. ಈಗ ಒಂದು 2-3 ಲಕ್ಷ ಗಿಡ ಮಾಡ್ತಾನೆ ಇಲ್ಲಿ. ಓಕೆ. ಇದು ಓಟ್ ನರ್ಸರಿ, ಇದು ಓಟ್ ನರ್ಸರಿಪ್ಪ ಇದು. ಇವನ್ನೆಲ್ಲ ಸಸಿ ಮಾರ್ತಾರೇನ್ರಿ? ಹಾಂ, ಸಸಿ ಮಾರಾಟ ಮಾಡ್ತೇನಪ್ಪ. ಸಸಿ ಮಾರಾಟ ಮಾಡ್ತೀನಿ. ಆಮೇಲೆ ರೈತರಿಗೂ ಒಳ್ಳೆ ಬೀಜ ತಂದು ಹಾಕಿ ಪಾಪ ಅವ್ರಿಗೂ ಒಂದು ಒಳ್ಳೇದಾಗಂಗೆ ಮಾಡಿಕೊಡ್ತಾನಪ್ಪ. ಯಾಕಂದ್ರೆ ಪಾಪ ಇವತ್ತು ರೈತ ಪಾಪ ಬೆಳೆಸಿರ್ತಾನೆ ಅಂದಮೇಲೆ ಅವನಿಗೂ ಅಷ್ಟು ಕಷ್ಟ ಇರ್ತೈತಿ. ಅದನ್ನು ಚಂದನ ಮಾಡಿಕೊಟ್ರೆ ಅವನಿಗೂ ಒಂದು ಒಳ್ಳೇದಾಗಬೇಕು. ಆ ಒಳ್ಳೇದು ನಮಗೂ ಒಂದು ಒಳ್ಳೇದಾಕೈತಪ್ಪ. ನರ್ಸರಿ ಒಳಗೆ ಎಷ್ಟು ಲಾಭ ತೆಗಿತೀರಿ? ನರ್ಸರಿ ಇಲ್ಲಾಂದ್ರಪ್ಪ ನಾನು ಒಂದು 50-60 ಲಕ್ಷ ನಮ್ಗೆ ನರ್ಸರಿ ಬರ್ತೈತಪ್ಪ. ಒಂದು ವರ್ಷಕ್ಕೆ ರೀ? ಒಂದು ವರ್ಷಕ್ಕಪ್ಪ. ಓಕೆ ಓಕೆ. ಒಂದು 50-60 ಲಕ್ಷ ಅಂತ ಆರಾಮ್ ಬರ್ತೈತಿಪ್ಪ. ಹಾಂ ರೀ. ಈಗ ಟೋಟಲ್ ಎಷ್ಟು ಎಲ್ಲ ಹೊಲ್ದಾಗ ರೀ ಎಷ್ಟು ಬರ್ತೈತಿ ರೀ ಒಂದು ವರ್ಷಕ್ಕೆ ರೀ ಲಾಭ? ವರ್ಷಕ್ಕೆಲ್ಲ ಸೇರಪ್ಪ ಒಂದು 70-80 ಲಕ್ಷ ರೂಪಾಯಿ ಅಂತ ಆರಾಮ್ ಬರ್ತೈತಿ. 70-80 ಲಕ್ಷ ರೀ? ಆರಾಮ್ ಬರ್ತೈತಿ. ಅಡಿಕೆ ಪಡಿಕೆ ಎಲ್ಲ ಹಿಡಿದಪ್ಪ. 70-80 ಲಕ್ಷ ಅಂದ್ರೆ ಲೆಕ್ಕ ಎಷ್ಟಾದ್ರಿ ನೋಡ್ರಿ ಇದು? ಬರ್ತೈತಿ. ಹೋದ ವರ್ಷ ಒಂದು 3 ಎಕರೆ ಮತ್ತೆ ಜಮೀನು ತೊಗೊಂಡಪ್ಪ. ಹಾಂ ರೀ. ಎಲ್ಲಿ ತೊಗೊಂಡ್ರಿ? ಇಲ್ಲೇ ಬಾಜುಕ ತೊಗೊಂಡಪ್ಪ. ಓಕೆ ಓಕೆ. 1 ಕೋಟಿ ರೂಪಾಯಿ ಮೇಲಿನ ಜಮೀನು ತೊಗೊಂಡಪ್ಪ. ಹಾಂ. ಆಮೇಲೆ ಮಕ್ಕಳದೆಲ್ಲ ಎಜುಕೇಷನ್ ಮತ್ತೊಂದು ಮಗುನು ಎಲ್ಲ ಖರ್ಚು ಇರ್ತಾವೆ, ಮಾಡ್ಕೊತ ಹೊಂಟೇವಪ್ಪ. ಇಷ್ಟೆಲ್ಲ ಗಳಿಸಿದ್ರು ಸಾದಾ ಸಿಂಪಲ್ ಮನೆ ಒಳಗೆ ಅದರಲ್ರಿ ಅಪ್ಪ. ಏನು ಮಾಡೋದಪ್ಪ, ಈಗ ಜಮೀನು ಏನು ಇದು ಮನೆ ನಮ್ಗೆ ಇದು ಮಾಡಿ ಕೊಡಲ್ಲ. ಅದೇನು ಕೂಳ್ ಹಾಕಲ್ಲ ಅಂತೀರಿ? ಹಾಕಲ್ಲ. ಹಾಂ ರೀ. ಅಟ್ಟ ಒಂದು ಹೊಲ ತೊಗೊಂಡ್ರೆ ಉತ್ಪನ್ನ ಗಳಿಸ್ಬೋದು. ಒಂದು ಮುಂದೆ ಏನಾರ ಮಕ್ಳಿಗೆ ಒಂದು ಒಳ್ಳೇದಾಕೈತಿ, ಒಂದು ಏನು ಅನುಕೂಲ ಆಕೈತಲ್ಲಪ್ಪ. ಓಕೆ ಓಕೆ. ಇದು ಓಟು ಚಿಕ್ಕು ಹಾಕ್ಯಾನಪ್ಪ. ಇದಿಷ್ಟೆಲ್ಲ ಓಟು ಅಡಿಕೆ ನರ್ಸರಿ ಇದೆಲ್ಲ. ಚಿಕ್ಕು ಗಿಡ ಎಷ್ಟು ಅದಾವ ರೀ? ಚಿಕ್ಕು ಗಿಡ ಒಂದು 7 ಎಕರೆ ಐತಪ್ಪ. 7 ಎಕರೆದಾಗ ಒಂದು 3 ಎಕರೆ ತೆಗ್ದೇವಪ್ಪ. ಮ್ಯಾಗ ಅಡಿಕೆ ಹಚ್ಚಿವಿ. ಇದು 3 ಎಕರೆ ಉಳ್ಕೊಂಡೈತಿ. ಇದನ್ನು ಅಡಿಕೆ ಹಚ್ಬೇಕಂತ ಇದು ಮಾಡ್ಯಪ್ಪ. ಮತ್ತು ಈಗೆಲ್ಲ ಒಂದು ಸ್ವಲ್ಪ ಈಗ ಅಡಿಕೆ ಡಿಮಾಂಡ್ ಜಾಸ್ತಿ ಆಗೈತಲ್ಲ. ಅಡಿಕೆ ಡಿಮಾಂಡ್ ಜಾಸ್ತಿ ಐತೇನು ರೀ? ಅಡಿಕೆ ಡಿಮಾಂಡ್ ಜಾಸ್ತಿ ಐತಿ. ಆಮೇಲೆ ನೀರು ಬೇಕಪ್ಪ. ನೀರು ಹೋದ ಸರಿ ನಮ್ಮ ಏನೋ ಪುಣ್ಯಕ್ಕೆ ಒಂದು 8 ಬೋರ್ ಹೊಡೆದು ಅದ್ರಾಗ ಒಂದು 3 ಬೋರ್ ಹೋದ ವರ್ಷ ನೀರು ಚಲೋ ಬಿದ್ದು. ಹಾಗಾಗಿ ಇದೊಂದು 3 ಎಕರೆ ತೆಗೆದು ಹಚ್ಬೇಕಂತ 20 ಜನ ಸಸಿ ಇದಾವಲ್ಲ, ಸಸಿ ಖಾಲಿ ಅದಾವ ಅಂದ್ರೆ ಇನ್ನು ಮಳೆಗಾಲ ಸ್ವಲ್ಪ ಸಸಿ ಖಾಲಿ ಅವ್ ತೆಗೆದ. ಓಕೆ. ಇದೊಂದು ಸ್ವಲ್ಪ ಅಡಿಕೆ ಹಚ್ಬೇಕಂತ ವಿಚಾರ ಐತಪ್ಪ. ಜಾಸ್ತಿ ಲಾಭ ಯಾವ್ದು ಕೊಡ್ತೈತಿ ರೀ? ನೀವು ಇಷ್ಟೆಲ್ಲ ಬೆಳೆದಿದ್ರು ನೀವು ಅನ್ಬೋದು ನೀವು? ಅಪ್ಪ ನೋಡು, ನಾವು ಒಂದು ಹೇಳ್ತಾನೆ ಕೇಳು. ನನಗೆ ಕೈ ಹಿಡಿದಿದ್ದು ನರ್ಸರಿ. ನರ್ಸರಿ ಕೈ ಹಿಡಿದಿದ್ದು ನರ್ಸರಿ. ಓಕೆ. ನರ್ಸರಿಯಾಗ ನಾವು ಉದ್ದಾರ ಆಗಿದ್ದಪ್ಪ. ಸುಳ್ಳಾಕಿ ಹೇಳಿ ನಾವು ಅವ್ರೇನು ಹಿಂದೊಂದು ಸರಿ ನಮ್ಮ ಇಲ್ಲೆಲ್ಲ ಆಜು ಬಾಜು ಜನ ಏನಾರು ಮಾತಾಡಿದ್ರು ನೋಡು, ಕುರಿ ಹೋಗ್ಕೊಂಡು ಮುತ್ತಾನ ಅಂದ್ರಲ್ಲ, ಅವಾಗ ಕೈ ಹಿಡಿದದ್ದು ನರ್ಸರಿ. ನರ್ಸರಿ ಅಲ್ಲಿಂದ ಇಲ್ಲಿ ಮಟ ನಿಮ್ಮ ಕೈ ಹಿಡಿದ ನರ್ಸರಿ. ನಾನು ಡೈಲಿ ರೊಕ್ಕ ಕೊಡೋದು ಅದ. ಒಂದು ಹಿಂಡು ಎಮ್ಮಿದ್ದಂಗಪ್ಪ ನನಗೆ. ಓಕೆ ಓಕೆ. ನರ್ಸರಿಪ್ಪ ನನಗೆ. ಯಾಕಂದ್ರೆ ದಿನ ಪಾಪ ರೈತರ ರೈತರನ್ನ ಗಳಿಸ್ಕೊಂಡೇನಪ್ಪ. ಒಳ್ಳೆ ಬೀಜ ಹಾಕಿ ಮಾವಿನ ಸಸಿ ಮಾಡ್ಬೇಕಾದ್ರೂ ಹಳೆ ಮರದ ಬೀಜ ಹಾಕಿ. ಯಾಕಂದ್ರೆ ಬೀಜದ ಆಯ್ಕೆ ಮುಖ್ಯಪ್ಪ. ಓಕೆ ಓಕೆ. ಹೇಳ್ರಿ. ಹಾಂ, ಮಾಡೋರಿಗೆ ಗೊತ್ತಾಗ್ಬೇಕ್ರಿ. ಹಾಂ, ಯಾಕಂದ್ರೆ ಮಾವಿನ ಗೊಟ್ಟ ಹಾಕ್ಬೇಕಾದ್ರಪ್ಪ ರೋಡ್ ಸೈಡ್ ಗುಡ್ದಾಗ ಎಲ್ಲೆಲ್ಲಿ ಹಳೆ ಮರದ ಬೀಜ ಉದಿರ್ತಾವಲ್ಲ ಅಂತ ಬೀಜ ಮಾತ್ರ ತಂದು ಹಾಕ್ತಿದ್ದೆ ನಾನು. ಫ್ಯಾಕ್ಟ್ರಿಗೆ ಹೋಗಿ ಕೆಲವರೆಲ್ಲ ಫ್ಯಾಕ್ಟ್ರಿ ಹೊಟ್ಟೆ ತಂದು ಹೋಗೋದ ಸಸಿ ಮಾಡಿಕೊಡ್ತಾರೆ. ಅಂಥವು ಸಸಿ ಅಂತ ನಾವು ಹೋಗಿ ಮಾಡಿಲ್ಲ. ನಮ್ಮ ತೋಟರಿಗೆ ಏನು ಹೇಳಿದ್ರು, ಒಂದು ಬೀಜ ಮಾತು ಹೇಳಿದ್ರು. ಏನು ಹೇಳಿರಪ್ಪ ಅಂತಂದ್ರೆ, ಮೊತ್ತನ ಇವತ್ತಿನ ದಿವ್ಸದಾಗ ನರ್ಸರಿ ಮಾಡೋರೆಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾರೆ ಮಾವಿನ ಗೊಟ್ಟ ತರಕ್ಕೆ. ನಾ ಹೇಳಿದ ಜಾಗಕ್ಕೆ ಹೋಗು, ರೋಡ್ ಸೈಡ ಜಂಗಲ್ದಾಗ ಹೊಟ್ಟೆ ಬಿದ್ದಿರುತ್ತಲ್ಲ, ಹೊಟ್ಟೆ ಹಾಕಿ ನೀನು ಸಸಿ ಅವ್ರು ಹಚ್ಚಿದ್ರೆ ಅವರು ನಿನ್ನ ಬೀಜದಿಂದ ನೀನು ಸಸಿ ಮಾಡಿ ಕೊಟ್ಟದ್ದು ಅದು ಲಾಭ ಆಕೈತಿ. ನಾಳೆ ನಿನಗೆ ಬೆನ್ನ ಹತ್ತಾರ ಅಂತಂದ್ರೆ ಅದೇ ರೀತಿಯಾಗಪ್ಪ. ನಾನು ಇವತ್ತು ಮಾವಿನ ಗೋಟ್ ಇರ್ಬೋದು, ಅಡಿಕೆ ಇಷ್ಟೆಲ್ಲ ಅಡಿಕೆ ಸಸಿ ಮಾಡ್ತಾ ಅಡಿಕೆ ಗೋಟ್ ಇರ್ಬೋದು. ನನಗೆ ಆದಂಥದ್ದು ಚನ್ನಗಿರಿ ಸೈಡ್ ಇರ್ಬೋದು ರೀ. ಇತ್ಲಾಗ ಅಡಿಕೆ ಸಸಿ ಗೋಟ್ ತರಕ್ಕೆ ಹೋದಾಗ ಸಾಗರ ಬೀಜ ಬೇಕಾದ್ರೆ ಸಾಗರ ಸೈಡ್ ಹೋಗ್ಕಂಡ್ರಿ. ಕೆಲವೆಲ್ಲ ಹಳೆಯ ತೋಟಗಳು ಒಂದನೇ ಕೊಯ್ಲಿ 2ನೇ ಕೊಯ್ಲಿ ಬೀಜ ತರಲ್ರಿ. 3ನೇ ಕೊಯ್ಲಿ ಬೀಜ ರೀ. 3ನೇ ಕೊಯ್ಲಿ ಬೀಜ ಯಾಕೆ ತರ್ಬೇಕಂದ್ರೆ ಅದು ಮಳೆ ಹಿಡ್ದಾಗ ಬಂದುಬಿಡ್ತೈತೆ ರೀ. ಇದು ಫಸ್ಟ್ನೇ ಕೊಯ್ಲಿ. 3ನೇ ಕೊಯ್ಲಿ ಬೀಜ ಮಳೆ ಎಲ್ಲ ಊಟ ಕಮ್ಮಿ ಆದ ಲಾಸ್ಟ್ ಎಂಡಿಗೆ ಬರ್ತೈತೆ ರೀ. ಓಕೆ. ಅಂಥ ಬೀಜನ ತಂದು ಹಾಕ್ತಾನೆ ರೀ. ಹಾಗಾಗಿ ನಾನು ಸಸಿಗೆಪ್ಪ ವರ್ಷ ನಾ 15,000 20,000 ಸಸಿ ಮಾಡಂತವ ನಾನು. ಈಗ 3 ಲಕ್ಷ ಸಸಿ ಮಾಡಿದ್ರೆ ಸಸಿ ಉಳಿಯಂಗಲ್ಪ. ಎಲ್ಲ ಖಾಲಿ ಹೋಗ್ತೈತಿ. ಅಂದ್ರೆ ರೈತರು ಅಷ್ಟೇ ನನಗೆ ಬೆನ್ನ ಹತ್ತಾರೆ. ಮತ್ತೊಂದು ಸಸಿ ಉದಾಸಪ್ಪ, ನಮ್ಮ ಇಳುವರಿನ ಚೆನ್ನಾಗಿ ಬರ್ತೈತಿ, ಎಲ್ಲ ಥರಿಂದ ನಮ್ಗೆ ಚಲೋ ಆಕೈತಿಪ್ಪ ಅಂಥೇಳಿ ಇವತ್ತು ದಿವ್ಸಾಗ ನನಗೆ ಅಷ್ಟು ನನಗೆ ನರ್ಸರಿ ಒಳಗೆ ಸಸಿ ಒಳಗೆ ಅಷ್ಟು ಬೇಡಿಕೆ ಐತಪ್ಪ ನನಗೆ. ಈಗ ಸಸಿ ಯಾವ ಮಾಡಿರಿ ನೀವು? ನಮ್ಮಲ್ಲಿಪ್ಪ ತೆಂಗು ಐತಿ. ಹಾಂ ರೀ. ತೆಂಗು ಅಂದ್ರೆ ನೋಡಪ್ಪ ಅರಸೀಕೆರೆ ಐತಿ, ಹೈಬ್ರಿಡ್ ಇತ್ತು, ಖಾಲಿ ಆಗೈತಿ. ಓಕೆ ಓಕೆ. ಆಮೇಲೆ ಅಡಿಕೆ ಸಸಿ
ಸ್ವಲ್ಪ ನಮ್ಮ ಭಾಗ ಅಂತ ಮಲ್ನಾಡ ಏರಿಯಾ ಬರ್ತಲ್ಲ, ಒಂದು ಸ್ವಲ್ಪ ಅಡಿಕೆಗೆ ಡಿಮಾಂಡ್ ಐತಿ. ಅಡಿಕೆ ಜಾಸ್ತಿ ಡಿಮಾಂಡ್ ಐತಿ. ಅಡಿಕೆ ಜಾಸ್ತಿ ಮಾಡೈತಿ. ಅಡಿಕೆ ಸಸ್ಯನ ಜಾಸ್ತಿ ಎಷ್ಟು ತಿಂಗಳು ಮಾಡ್ಬೇಕ್ರಿ? ಇದು ಇನ್ನೇನಿಲ್ಪ, ಫಸ್ಟ್ ಈಗ ನಾವು ಬೀಜ ಹಾಕ್ಯಂದ ಒಂದು ಮೊಳಕೆ ಬರಾಕ ಒಂದು ಹೆಚ್ಚ ಕಮ್ಮಿ ಒಂದು 3 ತಿಂಗಳು 4 ತಿಂಗಳು ತೊಗೊತೈತಿ ರೀ. 3-4 ತಿಂಗಳದಾಗ ಮೊಳಕೆ ಬರ್ತೈತಿ ರೀ. ಮೊಳಕೆ ಬಂದ ಎಲ್ಲ ಓಟು ಬ್ಯಾಗ್ ಹಾಕಿಬಿಡೋದ್ರಿ. ಬ್ಯಾಗ್ ಹಾಕ್ಯಂದ ಒಂದು 6 ತಿಂಗಳು ಸಾಕ್ರಿ ಅತ್ಲಾಗ್ರಿ. ಹೆಚ್ಚ ಕಮ್ಮಿ 1 ವರ್ಷ ಒಳಗೆ ಸಸಿ ರೆಡಿ ಆಗಿಬಿಡ್ತೈತಿ ರೀ. ಅದರ ನಾವೇನು ಮಾಡ್ತೀವಿ, ಬ್ಯಾಗಿನ ಮೇಲೆ ರೀ 1 kg ಬ್ಯಾಗ್ ಒಂದು ರೇಟ್ ರೀ, 2 kg ಬ್ಯಾಗ್ ಒಂದು ರೇಟ್ ರೀ, 3 kg ಬ್ಯಾಗ್ ಒಂದು ರೇಟ್ ರೀ, 4 kg ಬ್ಯಾಗ್ ಒಂದು ರೇಟು. ಅದರಂತೆ ನಾವು ಎಷ್ಟು ಮಾಡ್ತೀವಿ ಅಂದ್ರೆ 15 kg ಬ್ಯಾಗ್ ಮಟನು ಸಸಿ ಮಾಡ್ತಾರಪ್ಪ ನಾನು. ಅಂದ್ರೆ ಈಗ 1 kg ಬ್ಯಾಗಿಗೆ 35 ರೂಪಾಯಿ. ಬ್ಯಾಗ್ ಅಂದ್ರೆ ಅರ್ಥ ಆಗಲಿಲ್ಲ ರೀ ನನಗೆ. ಅಂದ್ರೆ ಕೆ ಜಿ ಲೆಕ್ಕ ರೀ. ಓಕೆ 1 kgಗೆ ಸಸಿ ಸೇಮ್ ಇರ್ತೈತಲ್ರಿ? ಸಸಿ ಸೇಮ್ ಇರಲ್ಲ ರೀ. ಸಣ್ಣ ಬ್ಯಾಗ್ನಾಗ ಎಷ್ಟು ಹಾಕ್ತೇವೆ ನೋಡ್ರಿ, ಅದು ಸಸಿ ಸ್ವಲ್ಪ ಸೀರು ಬರ್ತೈತೆ ರೀ. ದೊಡ್ಡ ಬ್ಯಾಗನ ಹೆಂಗೆ ಹಾಕೋದು ಹೋಕ್ಕವಲ್ರಿ, ಆ ಸಸಿ ದಪ್ಪ ಬರ್ತೈತೆ ರೀ. ಆಮೇಲೆ ಆ ಸಸಿ ಉಳಿದ್ರು ಕೂಡ ರೀ ಮತ್ತು ಒಂದು ವರ್ಷಕ್ಕೆ ಅದು ಸಸಿ ದಪ್ಪಕ್ಕೆ ಹೋಗ್ತೈತೆ ರೀ. ಈ ರೀತಿಯಾಗಿ ಮಾಡ್ತಾವೆ. ಎಷ್ಟು ನಮೂನಿ ಬೆಳೆ ಬೆಳೆದ್ರಿ ಇಲ್ಲಿ? ಇಲ್ಲಪ್ಪ ಅಡಿಕೆ ಮತ್ತು ಅಡಿಕೆ ಜೊತೆ ಕಾಳು ಮೆಣಸು ಸ್ವಲ್ಪ ಐತೆ. ಆಮೇಲೆ ಮಳೆಗಾಲಕ್ಕೆ ಭತ್ತದಲ್ಲೇ ಒಂದು ಕಾಳು ಮೆಣಸು ಒಳಗೆ ಯಾವ ರೀತಿ ಲಾಭ ಐತ್ರಿ? ಕಾಳು ಮೆಣಸಾಗಪ್ಪ ಅದು ಕೆಜಿಗೆ 700 ರೂಪಾಯಿ ಐತಪ್ಪ. ಮತ್ತು ಕುರಿಪರಿ ಇಲ್ಲಿ ಮರಿಪರಿ ಸಾಕಿಲ್ರಿ ನೀವು? ಇಲ್ಲಿ ಯಾನ್ ಸಾಕಿಲ್ಲಪ್ಪ, ಎಲ್ಲ ಹೊರಗೆ ಮಾಡಿದೇವಪ್ಪ. ಓಕೆ ಸಸಿ ಭಾಳ ನಾಳಾಗತ್ತಂದ್ರೆ ದಪ್ಪ ಬರಲ್ಪ. ಇದು ನೋಡ್ರಿ, ಕರೆಕ್ಟಾಗಿ ಬಿಸಿಲು ಬೀಳ್ಬೇಕ್ರಿ ಅದನ್ನ, ಹೌದಿಲ್ಲ ರೀ? ಬಿಸಿಲಿನ ಗಿಡ ನೋಡ್ರಿ, ಇವು ಹೆಂಗದ ನೋಡ್ರಿ, ಇವು ಒಟ್ಟು ಬಂದಾಗ್ಬಿಡ್ರಿ. ಈ ಟೈಪ್ ಇರ್ಬೇಕು ಗಿಡ ನೋಡಪ್ಪ. ಈಗ ಐತ್ರಲ್ಲ ಹಿಂಗಿರ್ಬೇಕು ಗಿಡ ರೀ. ಒಟ್ಟು ಈ ಬಿಸಿಲ್ದಾಗ ಗಿಡ ಬೆಳೆದಷ್ಟು ಗಿಡ ದಪ್ಪ ಇರ್ತೈತೆ ರೀ. ಆಮೇಲೆ ಪಾಪ ರೈತರು ಹಚ್ಚಿರು ಇದು ಒಟ್ಟ ಸುಡಂಗಿಲ್ಲ ರೀ ಗಿಡ ರೀ. ಈಗ ಹೆಂಗೈತೆ ಹಂಗೆ ಇರ್ತೈತೆ ರೀ. ನೆಲದ ಗಿಡ ಏನಾಗ್ತದೆ, ನೆಲದಾಗ ಬೆಳೆದ ಗಿಡ ರೀ ಎಲಿ ಸುಡ್ತೈತೆ ರೀ. ಅದು ಬಿಸಿಲಾಗ ಬಿಟ್ರೆ ಎಲಿ ಸುಡ್ಬಿಡ್ತೈತೆ. ಬಿಸಿಲಾಗಿದ್ರೆ ಎಲಿ ಸುಡಲ್ರಿ. ಇದು ಬಿಸಿಲಾಗಿದ್ದ ಗಿಡ ರೀ. ಅದು ನೆಳಾಗಿದೆ. ನಾವು ನೆಳಾಗ ಬೆಳೆಸಿದ್ ಅಂತಂದ್ರೆ ಪಾಪ ರೈತ ಹಚ್ಚಿದ ಏನಾಕೈತಂದ್ರೆ ಇದು ಎಲ್ಲ ಓಡಿ ಸುಡಾಕ ಬಿಡ್ತೈತೆ ರೀ. ಹಚ್ಚಿದಾಗ ರೀ ಗಿಡ ಸಾಯಿಲ್ರಿ, ಆದ್ರೆ ಸ್ವಲ್ಪ ಸುಟ್ಟದ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಕೈತೆ ರೀ. ಇಷ್ಟ ಮತ್ತೇನಿಲ್ಲ ರೀ. ಇದಕ್ಕೆ ಯಾವ ರೀತಿ ಔಷಧಿ ಅದ ನೀವು ಕೊಡೋದ್ರಿ? ಇದಕ್ಕೇನಿಲ್ಲ ರೀ, ನಾವು ಏನು ಮಾಡಿವಲ್ಲ ಬಯೋ ಡೈಸ್ಟ್ ಮಾಡಿಸೋರಲ್ಲ, ಅದ ಲಿಕ್ವಿಡ್ ಓಟ್ ಜಟ್ ಅದಾವ್ರಿ. ಜಟ್ಟಿಗೆಲ್ಲ ಹೊಡಿತಾ ಇರ್ತೈತೆ ರೀ. ಆ ಬಯೋ ಘಟಕದ್ರಪ್ಪ ಅಲ್ಲಿ ಕಾಳು ಮೆಣಸಿಗೆಲ್ಲ ಇದು ನಮ್ಮಲ್ಲಿ ತುಂಬ್ಕೊಂಡು ಹೋಗ್ತಾರೆ ರೀ. ಸಿರ್ಸಿ ಸೈಡ್ ರೀ. ಅದಕ್ಕೆ ಎಂಥ ಎಣ್ಣೆ ಹೊಡೆದ್ರು ಕೆಲವು ರೋಗ ಬಂದು ಕಂಟ್ರೋಲ್ ಆಗಂಗಿಲ್ಲ ರೀ. ಅದೇ ನಾವು ಜೀವ ಸರ್ಕಾರ ಘಟಕ ಮಾಡಿಸಿವಲ್ರಿ, ಆ ಲಿಕ್ವಿಡ್ ಹೋದ್ ಎಲ್ಲ ಸ್ಪ್ರೇ ಮಾಡ್ತಾರೆ ರೀ. ಅಷ್ಟು ಇದು ಇರುತ್ತೆ ನೋಡ್ರಿ ಅದು ಪವರ್. ಇದ್ರಾಗ ಮಣ್ಣು ರೀ, ಮಣ್ಣು ಬೇರೆ ಕಡೆ ತರ್ತಿರೋ? ಇಲ್ಲಿ ಇದು ನಮ್ಮಲ್ಲಿ ಯಾರು ಬೇರೆ ಹೊಲಗಳ ಮಣ್ಣು, ಆಮೇಲೆ ಅದ್ರ ಜೊತೆಗೆಲ್ಲ ಕುರಿ ಗೊಬ್ಬರ, ಸಗಣಿ ಗೊಬ್ಬರ ಎಲ್ಲ ಮಣ್ಣಿಗೆಲ್ಲ ಓಟ್ ಮಿಕ್ಸ್ ಮಾಡ್ತಾವ್ರಿ. ಮಿಕ್ಸ್ ಮಾಡಿ ಗಿಡ ಇಟ್ಟು ಅಂದ್ರೆ ಈ ಜಟ್ನ್ಯಾಗ ಅಲ್ಲಿ ಓಟು ಅಲ್ಲಿ ನಮ್ಮ ಏನು ಲಿಕ್ವಿಡ್ ಮಾಡ್ಯವ್ರಲ್ಲ ಜೀವ ಸಾರು ಘಟಕದ್ರಿ, ಅದೆಲ್ಲ ಓಟ್ ರಸ ಹೊಡಿಸ್ತಾ ಇರ್ತಾವ್ರಿ. ಇಷ್ಟ ಮತ್ತೇನು ಬೇರೆ ಏನು ಮಾಡಕ್ಕೆ ಹೋಗಲ್ರಿ ನಾವು. ಕೆಲವರೆಲ್ಲ ಇಂಥ ಟಾನಿಕು ಮತ್ತೊಂದು ಮುಗುದೊಮ್ಮೆ ಎಲ್ಲ ಅಂತ ಇವೆಲ್ಲ ಮಾರಿ ಉಳಿದಿದ್ವೇನ್ರಿ? ಏನಪ್ಪ ಬಂದಿಲ್ಲ ರೀ ಮಾರಕ್ಕೆ? ಅಲ್ಲಲ್ರಿ, ಇವು ಎಲ್ಲ ಓಟ್ ಸಾಯ್ಗುನ್ ಗಿಡ ರೀ ಇದು. ಅಂದ್ರೆ ಈಗ ಹಚ್ಚಿ 1-2 ವರ್ಷ ಆಗಿರ್ತೈತೆ ರೀ. ಅಂಥದ್ರಾಗ ಸಾಯ್ಗುನ್ ಓದ್ ಹಚ್ಕೋತಾರೆ ಇವನು. ಹಚ್ಚೋ ಗಿಡ ಅಲ್ಲಿ ಮಣಿತಾವದವ್ರು, ಸಣ್ಣ ಗಿಡ ಅದಾವ್ರಿ. ಇದು ಮೊದಲೆಲ್ಲ ನಾವು ಮಾವಿನ ಗಿಡ, ಚಿಕ್ಕು ಗಿಡ ಮಾಡ್ತಿದ್ವಪ್ಪ ಅದನ್ನ. ಇದ್ರಾಗ ಇದು ಹೀಟಿನ ಮನಿಪ್ಪ ಅದು. ಇದು ಓಟ್ ಪ್ಲಾಸ್ಟಿಕ್ ಕವರ್ ಅಲ್ಲ. ಈಗೆಲ್ಲ ಬಟ್ಟೆ ಬರೀ ಅಂತ ಕಾಯಿಪಿ ಒಣ ಕಾಯಿಪಿ ಹೋಗಿತೀವಿ. ಮೊದಲೆಲ್ಲ ಚಿಕ್ಕು ಗಿಡ, ಮಾವಿನ ಗಿಡ ಇಂಥವೆಲ್ಲ ಕಸಿ ಗಿಡ ಮಾಡೋರು ಅವು. ಇದು ಬರೀ ಹೀಟಿಗೆ ಅದು ಏನಾಕೈತೆ ಅಂದ್ರೆ ಚಿಗುರು ಬಂದ್ಬಿಡ್ತಪ್ಪ ಅದ್ರಿ. ಹೀಟಿಗೆ ರೀ, ಇದು ಹೀಟಿಗೆ ಫುಲ್ ಹೀಟ್ ಹಾಕೈತಲ್ಲ, ಹೀಟಿಗೆ ಚಿಗುರು ಬಂದ್ಬಿಡ್ತಾರೆ ರೀ. ಚಿಗುರು ಬತ್ತಂದ್ರೆ ಇದನ್ನ ಮತ್ತೆ ಹೊರಗೆ ಹಾಕಿಬಿಡ್ತೀವಿ ನಾವು. ಹೊರಗಿಟ್ಟ ಸಸಿ ಮತ್ತೆ ಅಲ್ಲಿ ರಕ್ಷಣೆ ಮಾಡ್ಕೊಂತ ಸಸಿ ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಏನಪ್ಪ ಅಂದ್ರೆ ಕಸಿ ಕಟ್ಟಿದ ಗಿಡಕ್ಕೂ ಒಂದು ವಾರ 10 ದಿವಸ ಇದು ಹೀಟಿಗೆ ಚಿಗುರು ಬರೋಕೆ ಇಲ್ಲಿ ಒಳಗಿಡ್ತಿದ್ವಿ. ಅದ್ರ ಸಂಬಂಧ ಪ್ಲಾಸ್ಟಿಕ್ ಮಾಡಿಸಿರಿ? ಫುಲ್ ಪ್ಲಾಸ್ಟಿಕ್ ಪಾದ ಕಸಿ ಗಿಡಗಳು ಕಟ್ಟಿದ್ವಿ. ಕಸಿ ಗಿಡ ಕಟ್ಟಿವಿ ಅಂತಂದ್ರೆ ಇದ್ರ ಹೀಟಿಗೆ ಅದು ಚಿಗುರು ಬಂದ್ಬಿಡ್ತದೆ. ಯಾಕಂದ್ರೆ ಆಟೋಮೆಟಿಕ್ ರೀ, ದೊಡ್ಡ ಚಿಗುರ ಬರಲ್ರಿ. ಸಾಯೋದು ಜಾಸ್ತಿ ಆಕೈತೆ ರೀ. ಲಘು ಚಿಗುರು ಬರ್ಬೇಕಂತೇಳಿ ಹಿಂಗೆ ಮಾಡ್ಬೇಕ್ರಿ ನಾವು. ಲಘು ಚಿಗುರು ಬರ್ಬೇಕಂದ್ರೆ ಈ ಟೈಪ್ ಮಾಡಿ ಇದ್ರಾಗ ಇಟ್ಬಿಟ್ಟು ಅಂದ್ರೆ ಬೇಗ ಚಿಗುರು ಬರ್ತಾರೆ ರೀ ಗಿಡ. ಇದು ಒಂದು ಉದ್ದೇಶಕ್ಕೆ ಇದು ಮಾಡಿದಪ್ಪ. ಮತ್ತೀಗ ಸ್ವಲ್ಪ ಎಲ್ಲ ಮಾವಿನ ಗಿಡ, ಚಿಕ್ಕು ಗಿಡದೆಲ್ಲ ಸ್ವಲ್ಪ ಅದ್ರದ್ದು ಇದು ಕಮ್ಮಿ ಆಗೈತೆ. ಹಂಗಾಗಿ ಈಗೆಲ್ಲ ಅಡಿಕೆ ಜಾಸ್ತಿ ಐತಲ್ಲ. ಇದು ಗ್ರೀನ್ ಹೌಸ್ ಯಾಕೆ ಮಾಡ್ಬೇಕಂತೀರಿ ನೀವು? ಹಸಿರು ಪರದೆ ಯಾಕೆ ಹಾಕ್ಬೇಕ್ರಿ ಅಂತ ಹೇಳ್ತಾನಪ್ಪ. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಇದ್ರೊಳಗೆ ಕೀಟ ಬರೋದಿಲ್ಲಪ್ಪ. ಕೀಟ ಬರಲ್ಲ ಅಂತೀರಿ? ಹೊಳ ಹುಟ್ಟಿ ರಸ ಹೀರುವಂಥ ಕೀಟನೈತಲ್ಲ ಇದ್ರೊಳಗೆ ಬರಲ್ಲ. ಆಮೇಲೆಪ್ಪ ಏನಾಕೈತೆ ಅಂದ್ರೆ
ಯಾವುದು ವೈರಸ್ಗಳು ಸಸಿಗಳು ಅಟ್ಯಾಕ್ ಅಟ್ಯಾಕ್ ಆಗಲ್ಲ. ಅಟ್ಯಾಕ್ ಒಟ್ಟಾಗೋದಿಲ್ಲ. ಈಗ ನೋಡಿ ಅಲ್ಲಿ ಹೊರಗಿದ್ದ ಸಸಿಗಳು ಹೆಂಗದಾವು, ಇಲ್ಲಿ ಹೆಂಗದ ನೋಡ್ರಿ ಸಸಿ ಫಸ್ಟ್ ಕ್ಲಾಸ್ ಬೆಳೆದಾವಲ್ರಿ. ಹಾಂ, ಒಟ್ಟ ಇದಕ್ಕೆ ಯಾವುದು ಕೀಟ ಕೆಲವು ವೈರಸ್ಗಳು ಯಾವುದು ಬರಲ್ಲಪ್ಪ. ಆಮೇಲೆ ಸ್ವಲ್ಪ ಇತ್ಲಾಗ ಹೆಚ್ಚಿಗೆ ನೆರಳು ಆಗೋಲ್ಲ, ಹೆಚ್ಚಿಗೆ ಬಿಸಿಲು ಬರಲ್ಲ, ಹೆಚ್ಚಿಗೆ ಬಿಸಿಲು ಬರಲ್ಲ. ಕರೆಕ್ಟ್ ಎಷ್ಟು ಬೇಕಷ್ಟು ಎಷ್ಟು ಬೇಕು ಅಷ್ಟೇ ಬರ್ತೈತಿ. ಓಕೆ ಓಕೆ. ಈ ಉದ್ದೇಶದಿಂದ ಇದು ಗ್ರೀನ್ ಹೌಸ್ ಇದು ಇದು ಗ್ರೀನ್ ಹೌಸ್ ಇದು ಬೇಕನ್ನೋದ್ರಿ ಇದಕ್ಕೋಸ್ಕರ ರೀ. ಅದ ಕಾರಣಕ್ಕೆ ಮಾಡೋದ್ರಿ. ಹಾಂ, ಅದಕ್ಕೆ ಕಾರಣ ಮಾಡೋದ್ರಿ. ಇವ್ಕರ್ ಬೆಳೆ ಚಲೋ ಬಂದೈತೆ ನೋಡ್ರಿ ಅಲ್ಲಿಂಗಿಂತ ಇಲ್ಲಿಗಿಂತ ಕಂಪೇರ್ ಮಾಡಿ. ಯಾಕಂದ್ರೆ ಇದು ಒಟ್ಟ ಹುಳ ಹುಟ್ಟಿ ಯಾವ ರಸ ಇರುವಂಥ ಹುಳ ಯಾವುದು ಅಟ್ಯಾಕ್ ಆಗೋಲ್ರಿ. ಒಂದು ಹೊಡೆದಿಲ್ರಿ, ಒಂದು ಭಾಳ ಕಮ್ಮಿ ರೀ ಇದು. ಯಾಕಂದ್ರೆ ಇದಕ್ಕೆ ಮತ್ತೆ ಹೇಳಿದ್ನಲ್ರಿ, ಜಾಸ್ತಿ ಬಿಸಿಲು ಹೊತ್ತು ಹಾಕೋಲ್ರಿ, ಹೆಚ್ಚಿಗೆ ನೆರಳು ಆಗೋಲ್ರಿ. ಆಮೇಲೆ ಯಾವುದು ಕೀಟ ಬಾಧೆಯಿಂದ ಗಿಡಕ್ಕೆ ಒಳ್ಳೆ ರಕ್ಷಣೆ ಸಿಗ್ತದೆ ರೀ. ಓಕೆ. ಇದು ಉದ್ದೇಶದಿಂದ ಮಾಡೋದ್ರಿಂದ ಇದು ಇಲ್ಲಿ ಎಲ್ಲ ಸ್ಪ್ರಿಂಕ್ಲರ್ ಹಚ್ಬಿಟ್ರಿ? ಇಲ್ಲ, ಸ್ಪ್ರಿಂಕ್ಲರ್ ಐತಪ್ಪ. ಈಗ ಆಗಲ್ಯಾಗ ದೊಡ್ಡ ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಅಂದ್ರಲ್ಪ, ಇವ ನೋಡ್ರಪ್ಪ. ಓಕೆ ಓಕೆ. ಅದು ನೋಡ್ರಿ, ಅದು 8 kg ಪ್ಯಾಕೆಟ್ ರೀ ಅದು. ಬಲ್ಲಿ ತೋರಿಸಿ. ಅದು 8 kg ರೀ? 8 kg ಪ್ಯಾಕೆಟ್ ರೀ ಅದು. ಇದು 5 kg ಇರ್ಬೇಕು ರೀ? 2 kg? ಇದು 3 kg. 3 kg. 3 kg. ಒಳಗೆ ಇನ್ನೂ ಸ್ವಲ್ಪ ಅವು 8 kg ಇವರು. ಓ 8 kg ಅದಲ್ಲ? ಇದು 8 kg ಪ. 8 kg ರೇಟ್ ಏನು ರೀ? ಇದು 8 kg ಪ. ಹೆಚ್ಚು ಕಮ್ಮಿ ನಾವು 60-70 ರೂಪಾಯಿ ಒಂದು ಗಿಡ ಕೊಡ್ತೇವೆ ರೀ. 3 kg. 3 kgದ 45-40 ರೂಪಾಯಿ ಹಿಂಗೆ ಕೊಡ್ತೇವೆ ರೀ. ಓಕೆ. ಹಿಂಗೆ ಬ್ಯಾಗಿನ ಮೇಲೆ ರೇಟ್ ರೀ ನಮ್ಮ. ಇದು ಈ ಬ್ಯಾಗ್ ಏನೈತಿ ನೋಡಪ್ಪ, ಇದು 1 ವರ್ಷ 2 ವರ್ಷ ಹೋದ್ರೆ ಚಲೋ ರೀ. ಇದು ಉಳಿತಂದ್ರೆ ಮತ್ತೆ ಈ ಬ್ಯಾಗ್ ಮಾಡ್ಬೇಕು ರೀ. ಅದು ಹಂಗಲ್ರಿ, ದೊಡ್ಡ ಬ್ಯಾಗ್ ಐತಲ್ಲ, ಅದು ಇನ್ನೂ 3 ವರ್ಷ ಹೋದ್ರು ಗಿಡ ದಪ್ಪಕ್ಕತ್ ಹೋಗತ್ತೆ. ಅದು ಗೊಬ್ಬರ ಮಣ್ಣು ಅದಕ್ಕೆ ಏನು ಬೇಕಲ್ಲ ಆರೆಲ್ಲ ಫುಲ್ ಸಿಗ್ತೈತೆ ರೀ ಅದಕ್ಕೆ. ಓಕೆ. ಇದು ತಡೆಯಂಗಿಲ್ಲ ರೀ. ಇದು ಹುಲ್ಲು ಕಡ್ಡಿಗೈತ್ಲಿ ಉದ್ದಕ್ಕೆ ಹೋಗಿ ಬಿಡ್ತೈತೆ ರೀ. ಅದು ಅಲ್ಲೇ ದಪ್ಪ ಆಗಿಬಿಡ್ತೈತೆ ರೀ. ಓಕೆ ಓಕೆ. ಹಿಂಗೆ ಬ್ಯಾಗ್ ಮ್ಯಾಗ ರೇಟಪ್ಪ ನಮ್ಮ. ರೀ ಬ್ಯಾಗ್ ಯಾವ ರೀತಿ ಮಾಡೋರಿ ಅದನ್ನ ಹೊಳ್ಳಿ? ಓಪ ರೀ ಬ್ಯಾಗ್ ಅಂದ್ರೆ ಅದ ಈಗ ಆ ಬ್ಯಾಗ್ ಐತ್ರಲ್ಲ, ಆ ಬ್ಯಾಗ್ನಾಗ ಇನ್ನೇನೆಲ್ಲ ಹರಿದೈತ್ರಿ, ಹಿಂಗೆ ಹರಿದ ಆ ಬ್ಯಾಗ್ನಾಗ ಇಳಿಸ್ಬಿಡೋದ್ರಿ. ಗೊಬ್ಬರ ಮಣ್ಣು ಒಂದು ಅರ್ಧ ಮಟ್ಟ ಗೊಬ್ಬರ ಮಣ್ಣು ಹಾಕೋದ್ರಿ ಕೆಳಗಲ್ಲ, ಒಳಗೆ ಇಳಿಸೋದ್ರಿ. ಸುತ್ತ ಮತ್ತು ಗೊಬ್ಬರ ಮಣ್ಣು ಹಿಂಗೆ ಸುರಿಬ್ರಿ, ಹಿಂಗೆ ಸ್ವಲ್ಪ ಹಿಂಗೆ ಕುಲಿಕಿ, ಈ ಟೈಪ್ ಹಿಂಗೆ ಕುಲಿಕ್ರಿ, ಹಿಂಗೆ ಮಾಡಿ ಸುತ್ತ ಗೊಬ್ಬರ ಮಣ್ಣು ಹಾಕಿ ಇಳಿಸ್ಬಿಟ್ಟು ಇಟ್ಬಿಡೋದು. ಓಕೆ ಓಕೆ. ಇಷ್ಟೇ ರೀ ಕೆಲಸ ಅದು ಈ ಬ್ಯಾಗ್ ಅಂದರೆ. ಇವೆಲ್ಲ ಮಾಡ್ತೀವಲ್ಲ, ಇವತ್ತು ಹೈನುಗಾರಿಕೆ ಇರ್ಬೋದು, ನರ್ಸರಿ ಇರ್ಬೋದು, ಮತ್ತೊಂದು ಏನೋ ಕೋಳಿ ಸಾಕಣೆ ಇರ್ಬೋದು. ಎಲ್ಲ ಏನತ್ತಾವ ಅಂದ್ರೆ ನಮ್ಗೆ ಯಾವಾಗ ಬೇಕಾದಾಗ ದುಡ್ಡು ಬರ್ತಾ ಇರ್ತದೆ ರೀ. ಕೋಳಿನೂ ಸಾಕಿರಿ ನೀವು? ಕೋಳಿ ಅದಾವ್ರಿ, ಸ್ವಲ್ಪ ಪ್ರಮಾಣ ಅದಾವ ರೀ. ಎಷ್ಟು ಅದಾವ್ರಿ ಕೋಳಿ? ಕೋಳಿ ಒಂದು 20 ಅಕ್ಕಾವ್ರಿ. ಆಮೇಲೆಪ್ಪ ಇದೆಲ್ಲ ಜೇನು ಪೆಟ್ಟಿಗೆ ನೋಡಪ್ಪ, ಕರಡಿ ಹವಳಿಗೆಲ್ಲ ಸ್ವಲ್ಪ ಲಾಸ್ ಆಗ್ಯಾವು. ಇವೆಲ್ಲ ಜೇನು ಪೆಟ್ಟಿಗೆ ಏನ್ರಿ ಜಾಗ? ಜೇನು ಪೆಟ್ಟಿಗೆ ಇದ್ರಿ ಅವು. ಓಕೆ ಓಕೆ. ಹಾಳಾಗದಕ್ಕೆ ಮನೆ ತಗಿಟ್ಟೀನಿ, ಒಂದು 2 ಉಳ್ಕೊಂಡವ್ ನೋಡಪ್ಪ ಇಲ್ಲಿ. ಅಂದ್ರೆ ಕರಡಿ ಕಾಟ್ ಬಾಳೆ ಹೆಂಗ್ರಿ ಇಲ್ಲಿ? ಕರಡಿ ಹವಳಿ ಹಾಕೈತ್ರಿ ಇಲ್ಲಿ. ಇಲ್ಲಾಂದ್ರೆ ಇದರಿಂದ ನೋಡಪ್ಪ, ಇದಕ್ಕೆ ಏನು ಪಾಪ ನಾವು ಏನು ಮೇವು ಹಾಕಂಗಿಲ್ಲ. ಹಾಂ ರೀ. ಇವಕ್ಕೆ ಏನು ಮಾಡಂಗಿಲ್ಲ ನಾವು. ಸೆಟಪ್ ಕುಣಿಸಿದ್ರೆ ಆತ್ರಿ ಬರೀ ಅವು ಪಾಪ ಅವು ಪಾಡಿ ಹೋಗಿ ಮೇಯ್ಕೊಂಬರ್ತಾವೆ. ಓಕೆ ಓಕೆ. ನಾವೇನಿಲ್ಲ 15 ದಿವಸ 20 ದಿವಸ ತಿಂಗಳಿಗೆ ಒಂದು ಸರಿ ತುಪ್ಪ ತಗೊಳ್ಳೋದು ಒಂದೇ ಕೆಲಸ ನಮ್ಮದು. ಸ್ವಲ್ಪ ತೆಗೆದು ತೋರಿಸ್ರಿ? ತೆಗೆದು ತೋರಿಸ್ತಾನೆ. ಆಮೇಲೆ ಬೇರೆ ಅವಕ್ಕೆ ಏನು ಇದು ಮಾಡಂಗಿಲ್ಲ. ಮಳೆ ಹಿಡ್ಕೋತಪ್ಪ ಅಂದ್ರೆ ಮಳೆಗಾಲದಾಗ ಭಾಳ ಮಳೆ ಹಿಡ್ಕೋತಪ್ಪ ಅಂದಾಗ ಸ್ವಲ್ಪ ಸಕ್ರೆ ಪಾನಕ ರೀ, ಒಂದು ಕಪ್ದಾಗ ಸಕ್ರೆ ಪಾನಕ ಮಾಡಿ ಹಂಗೆ ಇಡಂಗಿಲ್ಲ. ಅವು ಹುಳ ಮುಳುಗಿ ಬಿಡ್ತಾವ್ರಿ, ಸಾಯ್ತಾವ್ರಿ. ಅದಕ್ಕೆ ನಾವು ಈ ತೆಂಗಿನ ಚಿಪ್ ರೀ, ತೆಂಗಿನ ಚಿಪ್ ನಾರು ಮಾಡಿ ಅದ್ರ ತುಂಬಿ ಸಕ್ರೆ ಪಾನಕ ಸ್ವಲ್ಪ ಹಾಕೋತಿರ್ಬೇಕು ರೀ ಮಳೆಗಾಲ ಟೈಮ್ನಾಗ. ಯಾಕಂದ್ರೆ ಅವಕ್ಕೆ ಆರಿಲ್ದ ಸಾಯಿ ಚಾನ್ಸ್ ಇರ್ತೈತೆ ರೀ. ಓಕೆ ಓಕೆ. ಮಳೆಗಾಲದಾಗ ಹೊರಗೆ ಬರಲ್ಲ ಹೆಂಗ್ರಿ? ಮಳೆಗಾಲ ಹೊರಗೆ ಬರಲ್ರಿ. ಅಂದ್ರೆ ರೈತವೇನ್ರಿ? ಮತ್ತೆ ಇಲ್ಲ ರೆಕ್ಕಿ ತೋದು ಅಂದ್ರಪ್ಪ ಸಂಜೆನೇನು ದೊಡ್ಡದೇನ್ರಿ ಇದು? ಸಂಜೆನಪ್ಪ. ರೆಕ್ಕಿ ತೊಯ್ತಂದ್ರೆ ಅವಕ್ಕೆ ಹಾರಕ್ಕೆ ಬರಲ್ರಿ. ಹಂಗಾಗಿ ಅವು ಏನು ಮಾಡ್ತಾವಂದ್ರೆ ಅವ ಹೊರಗೆ ಹೋಗಂಗಿಲ್ಲ. ಆ ಟೈಮ್ನಾಗ ಅವ ಪಾಪ ಹೊಟ್ಟಿಗಿಲ್ದ ಸಾಯಿ ಚಾನ್ಸ್ ಇರ್ತೈತೆ. ಓಕೆ ಓಕೆ. ಹಾಗಾಗಿ ಅವಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಸಕ್ರೆ ಪಾನಕ ಮಾಡಿ ಇಡ್ಬೇಕ್ರಿ. ಅವಕ್ಕೆ ಸಕ್ರೆ ಪಾನಕ ಮಾಡಿಟ್ಟು ಅಂದ್ರೆ ಅದ್ಲೇ ಕುಡ್ಕೊಂಡು ಸ್ವಲ್ಪ ಮಳೆ ಯಾವಾಗ ಹೊರಪಾತಂದ್ರೆ ಅವಾಗ ಹೊರಗೆ ಹೋಗಿ ಮೇಯ್ಕೊಂಡು ಪಾಪ ಪಾಡಿಗೆ ಬಂದು ಉಳ್ಕೊತಾವ್ರಿ. ಓಕೆ. ಈಗ ಮಳೆ ಜಾಸ್ತಿ ಆದ್ರೆ ಅದ್ರಾಗಿಂದ ಕುಡ್ದೇನು ಮುಗಿಸಲ್ರಿ ಅವು? ಅದ್ರಾಗ ಇದ್ದು ಕುಡಿತಾವ ಆದ್ರೆ ಕುಡಿದ್ರು ಅವ್ಕೆ ಸಾಲಂಗಿಲ್ಲ ರೀ. ಓಕೆ ಓಕೆ. ಬೇಸಿಗೆನಾಗ ನಮ್ಗೆ ಲಾಭ ಮಾಡ್ತಾವ್ರಿ, ಮಳೆಗಾಲದಾಗ ಅದು ಮಾಡಿದ್ದ ಅವಕ್ಕೆ ಲಾಭ ಮಾಡಿ ಕೊಡ್ಬೇಕು. ಅವಕ್ಕೆ ಆಗಬಿಡ್ತೈತ್ರಿ, ಅವಕ್ಕೆ ಆಗಿ ಹೋಗತ್ರಿ. ಓಕೆ ಓಕೆ. ಯಾಕಂದ್ರೆ ಇದು ಮಳೆ ಬಂದಾಗಪ್ಪ ನೀರು ಪೂರ ಹೋಗ್ಬಾರ್ದಲ್ಲ, ಹಂಗಾಗಿ ಇದನ್ನ ಹಾಕ್ತಾನೆ ರೀ. ಓಕೆ ಓಕೆ. ಅವಕ್ಕೂ ಪಾಪ ಅವು ನಮ್ಮಂಗಲ್ಲ ರೀ, ಒಳಗೆ ನೀರು ಪೂರ ಹೋಗ್ಬಾರ್ದು ಅಂತೇಳಿ ಒಂದು ಲಕ್ಷ ಇಲ್ಲಿ ನೀರು ಪೂರ ಸೋರ್ತೈತಲ್ಲ, ಸ್ವಲ್ಪ ಈ ಮಳೆಗಾಲ ಟೈಮಲ್ಲಿ ಹಾಕ್ತಾವ್ರಿ. ಬೇಸಿಗೆ ಟೈಮ್ನಾಗ ಏನು ಅವಶ್ಯಕತೆ ಇಲ್ಲ ರೀ. ಓಕೆ ಓಕೆ. ಇದನ್ನ ಕರ್ಸೋದು ಹೆಂಗೆ ರೀ? ಸ್ಟಾರ್ಟಿಂಗ್ ಹೆಂಗೆ ಬಂದು ರೀ ಅವು? ತೊಂಬರ್ಬೇಕು ಒಂದು ಕಡೆಯಿಂದಪ್ಪ. ಒಂದು ಕಡೆ ತೊಂಬರ್ಬೇಕನ್ರಿ? ತುಪ್ಪ ಫುಲ್ ಆಗೈತಪ್ಪ. ಅದು ಫುಲ್ ಆಗೈತಿ ರೀ? ಫುಲ್ ಆಗೈತಿ. ಇದಕ್ಕೆ ಮ್ಯಾಲೆ ಇನ್ನೊಂದು ಬಾಕ್ಸ್ ಇಡ್ಬೇಕು ನಾವು.
ಅದನ್ನು ತೆಗಿತೀನಿ ತಡಿಪ ಯಾಕೆ ತೆಗೆದು ಭಾಳ ದಿವಸ ಆಯ್ತು ಹೆಂಗೆ ರೀ? ತೆಗೆದು ಭಾಳ ಸಾತ್ರಿ ತೆಗ್ದಿಲ್ಲ ನಾವು ಅದನ್ನ ಫುಲ್ ಎಲ್ಲ ಊಟ ಯಾಕೆ ಮಟ್ಟ ಕಟ್ಟಿಬಿಟ್ಟೈತಪ್ಪ ಅದು ಕೊಂಡು ಹೋಗ್ತದೆ. ಓಹೋ, ಅದ್ರ ಊಟನೂ ಬರ್ತೈತೆ ಏನು ರೀ ಒಳಗಿನ ಮತ್ತೆ ಅದ್ರ ಊಟ? ಹಂಗೆ ಏನಪ್ಪ ನೀವು ತೆಗಿತೀರಿ ತುಪ್ಪ? ನಾವು ತೆಗಿತೇವಪ್ಪ ಅಂದ್ರೆ ಕಡೆಂಗಿಲ್ಲ ರೀ ಈ ಟೈಮ್ನಾಗ ತೆಗಿಬಾರ್ದ್ರಿ, ಸಂಜೆ ಟೈಮ್ನಾಗ ರೀ. ಸಂಜೆ ಟೈಮ್ನಾಗ ಬಿಸಿಲಾಗ ಕಡಿತಾವ ಹೆಂಗೆ ರೀ? ಬಿಸಿಲಾಗ ಸ್ವಲ್ಪ ಸ್ಟ್ರಾಂಗ್ ಇರ್ತಾವೆ ರೀ. ಹಾಂ ಅವಕ್ಕೇನು ತೊಂದರೆ ಕೊಡ್ಲಿಕ್ಕಂದ್ರೆ ಕಡೆಂಗಿಲ್ಲ ರೀ ಅವು. ಏನು ಅವಕ್ಕೆ ತೆಗಿತನ ಮಾಡಿದ್ನ ಸ್ವಲ್ಪ ಯಾವ ಹುಳ ಸಾಯಬಾರ್ದ್ರಿ ಅವು. ಅವು ಹೊರಗಿನೂ ಆಗಲಿ ಯಾವಾರ ಆಗಲಿ ಸಾಕಿದ್ದು ಆಗಲಿ ರೀ. ಅಲ್ಲ ಅವು ಥರ ಏನು ಅವು ಒಂದು ಗೂಡಿನಾಗ ಒಂದು ಸೆಟ್ಟಿಂಗ್ ಇರ್ತೈತ್ರಿಪ್ಪ ಅವ್ರು ಬಳಗತ್ರದ್ದು. ನಾವು ಹಾಕಬೇಕಾದ್ರೆ ತೆಗಿಬೇಕಾದ್ರೆ ಒಂದು ಹುಳ ಸಾಯ್ತು ಅಲ್ಲಿಗೆ ಸ್ಟ್ರಾಂಗ್ ಇದ್ದು ಬಿಡ್ತಾವ್ರಿ. ಒಂದಕ್ಕೆ ಯಾವ್ದಕ್ಕಾರ ಹಾನಿ ಆತಂದ್ರೆ ಎಲ್ಲ ಇದ್ಬಿಡ್ತಾವ್ರಿ. ಎಲ್ಲ ಇದ್ಬಿಡ್ತಾವ್ರಿ. ಮಾಡ್ತೈತೀನಿ ಇಲ್ಲಿ ನೋಡ್ರಿ ಇಲ್ರಿ ತುಪ್ಪ ಫುಲ್ ಆಗೈತೆ ರೀ. ಇದು ಫುಲ್ ಆಗೈತೇನು ರೀ? ಮ್ಯಾಗ ಮಾಡಿ ಕಟ್ಕೊಂಡ್ಬಿಟ್ಟೈತೆ ರೀ. ಇರ್ಲಿ ಬಿಡ್ರಿ ಯಾಕಂದ್ರೆ ಈಗ ಬಿಸಿಲು ಐತಲ್ರಿ. ಓಕೆ ಈಗ ಹಾಡ್ತಾಡ್ರಿಪ್ಪ. ಎಷ್ಟು ದಿವ್ಸಕ್ಕೆ ತೆಗಿತೀರಿ ನೀವು ಬೇಸಿಗೆ ಆಗೋದು? ಈಗೀಗೆಲ್ಲ 10 ದಿವ್ಸಕ್ಕೆ ಒಂದ್ಸರಿ ಬಂದ ಬಿಡ್ತೈತೆ ರೀ ಅದು. ನಾನು ಕೆಲಸ ಒತ್ತಡ ಬೆಂಗ್ಳೂರು ಬಂದು ಹೋಗಿಬಿಟ್ಟೆ ಮೊನ್ನೆ. ಅದನ್ನ ಇದು ಮಾಡಕ್ಕೆ ಹೋಗಿಲ್ಲ ರೀ. ಮತ್ತು ಬೇರೆ ಪತ್ತೆ ಯಾಕೆ ಹಚ್ಚಬಾರ್ದ್ರಿಪ್ಪ, ಯಾಕಂದ್ರೆ ಮತ್ತೆ ಏನಾರ ಕುಳ ಕಡಿಸ್ಕೊಂಡು ಮತ್ತೊಂದು ಮುಗಿದ ಏನಾರ ನಾವು ತಾಗ್ಬಿಡೋದಲ್ಲ. ಸೀದಾ ಮಕ್ಕಕ್ಕೆ ಕಡಿತಾವ್ರಿ ಹೌದಿಲ್ಲ ರೀ? ಮಕ್ಕ ಕಡಿತಾವು, ಎಲ್ಲಿ ಅವು ಕೈಲಿ ಹಿಡಿತಾವ ಅಲ್ಲಿ ಕಡ್ದು ಬಿಡ್ತಾವ್ರಿ. ಈಗ ಫುಲ್ ತುಪ್ಪ ಅನ್ಕೊಂಡ್ಬಿಟ್ಟೈತೆ ರೀ ಅದು. ಓಕೆ ಬಿಗಿ ಆಗಿಬಿಟ್ಟೈತಪ್ಪ ಅದು. ಇಲ್ತವ್ರಿ ಬಿಗಿ ಆದ್ರೆ ಬೇಡ ಬಿಡ್ರಿ. ಫುಲ್ ಮ್ಯಾಗ ಮಟ್ಟ ಕಟ್ಕೊಂಡ್ಬಿಟ್ಟ ನೋಡಪ್ಪ. ಹೌದು ರೀ. ನಾನು ತೆಗಿಯೋಕ್ಕಾಗಲಿಲ್ಲ ಅದನ್ನ. ಅದ್ರ ಜೊತೆ ಒಂದು ಬಂತ್ರಿ ಬಿದ್ದಿದ್ದೈತೆ ನೋಡ್ರಿ ಮತ್ತೆ ಅದು ಬಂದ ಬಿಡ್ತಾನಪ್ಪ. ಹೌದು ರೀ. ಹಿಂಗೆ ಮಾಡೋ ಹೊತ್ನಾಗ ಅವಕ್ಕೆ ಒಂದಕ್ಕೊಂದು ಕರ್ಸಿನ ಆಗ್ಬಿಡ್ತಾರೆ. ಅಂದ್ರೆ ಎಷ್ಟು ಕೆಳಗೆ ಅವು ಕಟ್ಟಿಗೆ ಅವು ಇದು 7 ಫ್ರೇಮ್ ಅದಾವಪ್ಪ ಅವು. 7 ಫ್ರೇಮ್ ಅದಾವೆ. ಓಕೆ. ಏನು ರೇಟ್ ಐತ್ರಿ ತುಪ್ಪದ ನೀವು ಕೊಡ್ಬೇಕಾದ್ರಿ? ಇಲ್ಲಿ ನಾವಪ್ಪ ಏನು ಕನ್ಸಿಡರ್ ಮಾಡಲ್ಲ ನಾವು. ತೆಗೆದು ಇದು ಮಾಡಿದ್ವು ಅಂದ್ರೆ ಒಟ್ಟು ಒಂದು 1000-1200 ರೂಪಾಯಿ ಕೊಟ್ಟು ಬಿಡ್ತೇವಪ್ಪ. ಬೇರೆ ಕಡೆಗೆಲ್ಲ ಏನೇನು ಕೊಡ್ತಾರಂತ. ಈಗ ಮತ್ತೆ ವಾಪಸ್ ಮಾಡೋದ್ರೇನು ರೀ? ಯಾಕಂದ್ರೆ ಖಾಲಿನ ಅದಾವ್ರಿ. ಏನಪ್ಪ ಅವನ್ನೆಲ್ಲ ಇನ್ನು ಕವರ್ ಮಾಡ್ತಾನೆ. ಕಡ್ಡಿದ ಹೌಳಿ ಕಮ್ಮಿ ಆಗೈತಪ್ಪ. ಈಗ ಜೇನು ಕೃಷಿ ಒಳಗೆ ಲಾಭ ಐತೆ ಅಂತೀರಿ? ಲಾಭ ಐತಪ್ಪ, ಲಾಭ ಐತಿ. ಹಾಂ ರೀ. ಅದಕ್ಕೆ ನಾವು ಖರ್ಚು ಮಾಡೋದು ಏನ ಭಾಳ ಇದ್ದಪ್ಪ, ಭಾಳ ಲಾಭ ಐತಪ್ಪ ಅದು. ಓಕೆ ಇಂಥ ಒಂದು 10 ಪೆಟ್ಟಿಗೆ ಇದ್ರಪ್ಪ. ಈಗ ನೋಡ್ಲ ಒಂದು 10 ಪೆಟ್ಟಿಗೆ ಇದ್ವು ಅಂತಂದ್ರೆ ನೀವು ಒಂದು ಹೆಚ್ಚಾಗಿ 15 ದಿವ್ಸಕ್ಕೆ ಒಂದು ಲೀಟ್ರ್ ಸಿಗ್ತದಪ್ಪ ನಿಮ್ಗೆ. ಒಂದು ತಿಂಗಳದಾಗ 1 ಲೀಟ್ರ್ ಸಿಕ್ಕರು ಎಷ್ಟು ಆಯ್ತು ನಿಮ್ಗೆ? 10 ಪೆಟ್ಟಿಗೆ ಇದ್ರೆ 10,000 ರೂಪಾಯಿ ಆಕೈತಪ್ಪ. ಓಕೆ. ನೀವು ಏನು ಖರ್ಚು ಮಾಡೋ ಅವಶ್ಯಕತೆ ಅಲ್ಲಪ್ಪ, ಏನು ಖರ್ಚು ಮಾಡ್ಬೇಕಾಗಿಲ್ಲ. ಆದ್ರೆ ಏನಪ್ಪ ಹೊರಗಡೆ ಇರಬಾರ್ದು ಎಲ್ಲಿ. ಹೊಲ ಒಂದು ಕಡೆಗೆ ಮನೆ ಒಂದು ಕಡೆ ಇದ್ದಾಗ ದನ ಹುಡುಗರು ಕಾಯಿ ಕೆಡಿಸ್ತಾವ. ಒಂದ್ಸರಿ ಅವಕ್ಕೆ ಏನು ಇಷ್ಟಪಾತ್ರ ನಿಲ್ಲಂಗಿಲ್ಲ, ಅವು ಹೋಗಿಬಿಡ್ತಾವ. ಅದಕ್ಕೆ ಒಂದು ಸ್ವಲ್ಪ ನಮ್ಮ ಹತೋಟಿಗೆ ಇರ್ಬೇಕದು. ದೊಡ್ಡ ಇದೈತೆ. ನೀವೊಂದು 20 ಪೆಟ್ಟಿಗೆ ಮಾಡಿ ಅಂತಂದ್ರೆ ತಿಂಗಳಿಗೆ ಒಂದು 20,000 ರೂಪಾಯಿ ಕಟ್ಟಿಟ್ಟು ಗೊತ್ತೇ ನಿನಗೆ. ಜಾಸ್ತಿನ ಆಕೈತಿ ಮತ್ತೆ ಲಾಭ. ಜಾಸ್ತಿನ ಆಕೈತಿ. ಆದ್ರೆ ತೆಗಿದ ಮಾಡೋದು ಸ್ವಲ್ಪ ಟೆಕ್ನಿಕ್ ಇಟ್ಕೊಂಡು ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಲಾಭ ಐತ್ರಿ. ದೊಡ್ಡ ಲಾಭ ಐತಪ್ಪ. ಎಲ್ಲ ಕಡೆ ಬೆಳಿಬೋದನ್ರಿ? ಮರುಭೂಮಿ ಆಗೋ ಬೆಳಿಬೋದ್ರಿ? ಇದನ್ನ ಏನಿಗೆ ಗಿಡ ಇರ್ತಾವ ಅಲ್ಲೇ ಬೆಳಿಬೇಕು? ಪಾಪ ಎಲ್ಲಿ ಬೇಕಾದ್ರೆ ಹೋಗಿ ಮೇದ್ ಬರ್ತಾವ್ರು. ಅವು ಹೆಂಗೈತಿಪ್ಪ ಅಂತಂದ್ರೆ ಒಂದು ಈ ಎಲ್ಲ ಬೆಳೆಗಳಿಗೆ ಪರಾಗಸ್ಪರ್ಶ ಅನ್ನೋದು ಐತಿ ನೋಡು. ಇವತ್ತು ನಮ್ಮ ಹಳ್ಳು ಉದುರೋದಿರ್ಲಿ, ಒಂದು ಬೇರೆ ಬೇರೆ ಒಂದು ಬೆಳೆಗಳಿಗೆ ಅಂದ್ರೆ ಬೇರೆ ಬೆಳೆಗಳಿಗೆ ಲಾಭ ಐತ್ರಿ ಇದರಿಂದ. ಒಳ್ಳೆ ಲಾಭ ಐತ್ರಿ. ಅವೇನು ಒಂದು ಹೋಗಿ ಒಂದು ಭೂಮಿ ಕೂತ್ ಬರ್ತಾವಲ್ಲ, ನಮ್ಮ ಬೆಳೆಗಳು ಇಳುವರಿ ಜಾಸ್ತಿ ಆಕೈತಿ. ಆಮೇಲೆ ಪ್ರತಿಯೊಂದು ನಮ್ಮ ಎಲ್ಲ ಬೆಳೆಗಳು ಒಂದು ಇಳುವರಿ ಒಳ್ಳೆ ಇದು ಲಾಭ ಆಕತ್ರಿ. ಓಕೆ. ಆಮೇಲೆ ಇನ್ನೊಂದು ಏನಾಕೈತಪ್ಪ ಅಂದ್ರೆ ಇವ್ರನ್ನ ರಕ್ಷಣೆ ಹೆಂಗೆ ಮಾಡ್ಬೇಕಂತಂದ್ರೆ ಇಲ್ಲೆಲ್ಲ ನಾವು ಸುತ್ತು ರೌಂಡಪ್ ಆಗಲಿ, ಬೇರೆ ಬೇರೆ ಕಳ್ಳನಾಶಕ ಆಗಲಿ, ಇಂಥವು ಯಾವುದೂ ಯೂಸ್ ಮಾಡಬಾರ್ದ್ರಿ. ಅವು ಏನಾಕವ ಅಂದ್ರೆ ಆ ಒಂದು ಕಳ್ಳನಾಶಕ ಕೊಡೋ ಜಾಗದಾಗ ಹೋಗಿ ಅವು ಏನು ಹೂವು ತಿಂದು ಅಂದ್ರೆ ಸಾಯ್ತಾವ್ರಿ. ಸತ್ತಾಗ ಏನಾಕೈತೆ ಅಂದ್ರೆ ಅವಕ್ಕೆ ಇಲ್ಲಿ ಜಾಗ ಸರಿ ಇಲ್ಲಪ್ಪ, ಇಲ್ಲಿ ಜಾಗ ಖಾಲಿ ಮಾಡೋದು ಸರಿ ಸೂಕ್ತ ಅಂದ್ಬಿಟ್ಟು ಏನು ಮಾಡ್ತಾವೆ ಹೋಗಿಬಿಡ್ತಾವೆ. ಒಂದು ಏಟಿಗೆ ಹೋಗಿಬಿಡ್ತಾವ್ರಿ. ರಾಸಾಯನಿಕ ಯೂಸ್ ಮಾಡೋಂಥವ್ರಿಗೆ ಅದನ್ನ ಎರೆಹುಳು ಇದು ಸಾಕಾಣಿಕೆ ಮಾಡಕ್ಕೆ ಹೋಗ್ಬಾರ್ದು. ಒಂದು ಹೇಳ್ತಾನೆ ಕೇಳ್ರಿ. ಸಾವಯವ ಕೃಷಿ ಮಾಡೋದ್ರ ಕೃಷಿ ಮಾಡೋದ್ರ ಮಾತ್ರ ಇದು ಮಾಡ್ಬೇಕ್ರಿ. ಅಲ್ಲಿ ಎಣ್ಣೆ ಹೊಡೆಯೋದು, ಕಳ್ಳನಾಶಕ ಹೊಡೆಯೋದು ಮತ್ತೊಂದು ಮುಗಿದು ಮಾಡ್ರಿ ಅಂತಂದ್ರೆ ಅವು ನಿಲ್ಲಂಗಿಲ್ಲ ರೀ. ಮತ್ತು ಇಂಥ ಒಂದು 20 ಪೆಟ್ಟಿಗೆ ಮಾಡಿರಿ ನೋಡ್ರಿ, ಒಂದು ತಿಂಗಳದಾಗ ಒಂದು 1000 ರೂಪಾಯಿ ಹಿಡಿದ್ರಿ. ಈಗೆಲ್ಲ 2,000 ರೂಪಾಯಿ ಹಿಂಗೆ 1,200 2,200 ರೂಪಾಯಿ ಮೇಲೆ ಐತ್ರಿ ಅದು ತುಪ್ಪ ರೀ. ಬರೀ ನಮ್ಗೆ 1000 ರೂಪಾಯಿ ಸಿಕ್ಕರು ಸಾಕು ರೀ.
ತಿಂಗಳಿಗೆ ಒಂದು 20 ಪೆಟ್ಟಿಗೆ ಮಾಡಿರಿ, ಒಂದು 20,000 ರೂಪಾಯಿ ರೊಕ್ಕ ಕಟ್ಟಿಟ್ಬಿಡ್ತೀರಿ. ಮತ್ತು ತಲೆಗೆ ಇಟ್ಕೋರಿ ನೀವು. ಇದಕ್ಕೇನು ಪಾಪ ಅವಕ್ಕೇನು ನಮ್ಗೆ ನೋಡಿರಿ, ಮನ್ಯಾಗ ಒಂದು ದನ ಕರ ಕಟ್ಟಿದ್ರೆ ಅವು ಫುಲ್ ತಂದು ಹಾಕ್ಬೇಕು, ನೀರು ಕುಡಿಸ್ಬೇಕು, ಮತ್ತೊಂದು ಒಂದು ಆಳು ಇಟ್ಕೋಬೇಕು, ಹಿಂಗೆಲ್ಲ ಇರ್ತೈತೆ ರೀ. ಇವಕ್ಕೇನಿಲ್ಲ ನೋಡಿರಿ, ಒಂದು ಸರಿ ಫಿಕ್ಸ್ ಮಾಡಿಬಿಟ್ರೆ ಮುಗಿದು ಹೋತ್ರಿ. ಏನೇನು ಖರ್ಚು ಮಾಡಂಗಿಲ್ಲ ರೀ ಅವ್ರು. ಏನು ಕೆಲಸನೂ ಇಲ್ಲ ರೀ ಅವಾಗ ಆ್ಯಕ್ಚುಲಿ. ಏನು ಕೆಲಸ ಇಲ್ಲ ನೋಡಿರಿ, ಬರೀ ತೆಗೆದು ಅಷ್ಟೇ ರೀ. ತೆಗಿದು ಅಷ್ಟೇ ಕೆಲಸ. ತೆಗಿಬೇಕಾದ್ರೆ ಕೇರ್ಫುಲಿಂದ ತೆಗಿಬೇಕು ರೀ. ಕೇರ್ಫುಲ್ ತೆಗಿದೈತ್ರಿ. ಅವಕ್ಕೆ ಡಿಸ್ಟರ್ಬ್ ಮಾಡೋದು ತೆಗಿದೈತ್ರಿ. ಒಂದು ಸರಿ 2 ಸರಿ ನೋಡ್ಕೊಂಬಿಟ್ರೆ ಸಾಕು ರೀ. ಅವಕ್ಕೆ ಡಿಸ್ಟರ್ಬ್ ಆಗಂತ ತೆಗಿಬೇಕು ರೀ. ಪಾಪ ಅವಕ್ಕೂ ಒಂದು ಇದು ಇರ್ತೈತೆ ರೀ, ಜೀವನದ ಇರ್ತೈತಲ್ಲ. ಓಕೆ. ಸ್ವಲ್ಪ ಅವು ಡಿಸ್ಟರ್ಬ್ ಮಾಡೋದನ್ನ ತಗೊಂಬಿಟ್ರಿ ಅವು ಏನೇನು ಮಾಡಂಗಿಲ್ಲ ರೀ. ಮತ್ತು ಒಂದು ಸಾರಿ ನಿಮ್ಮನ್ನ ವಾಸನೆ ಹಿಡಿತು, ನಿಮ್ಗೆ ಏನ್ರಿ ಹೆಚ್ಚು ಕಮ್ಮಿ ಅವಕ್ಕೆ ಇದು ಆದ್ರೆ ಸಾಯ್ತು, ಅದು ಏನು ಮಾಡಂಗಿಲ್ಲ ರೀ. ಮತ್ತು ಬೇರೆ ಈ ಥರ ಬಂದ್ರೆ ಇದು ಮಾಡ್ತಾವ್ರಿ. ಮತ್ತು ಓಕೆ ಅಂದ್ರೆ ಮನುಷ್ಯನ ಕಂಡು ಹಿಡಿತಾವ್ರು. ಒಂದು ಸರಿ ಇದು ಮಾಡ್ತಾರೆ, ಭಾರಿ ಅದು ಹುಷಾರಿ ಅದು. ಆಮೇಲೆ ನೋಡಪ್ಪ, ಅದು ಪಾಪ ಅವು ಒಂದಿಷ್ಟು ಹುಳುಗಳು ಇರ್ತಾವೆ. ಇವತ್ತು ನಿನ್ನ ತೋಟದಾಗ ಮೇವಿಲ್ಲ ಅಂದರು ಎಲ್ಲೆಲ್ಲಿ ಹೋಗಿ ಮೇಯ್ಕೊಂಬಂದು ಅವು ಪಾಪ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾವೆ. ಇಲ್ಲೇ ನಮ್ಮ ಬೇರೆ ಕಡೆ ಹೋಗಿ ಬರ್ತಾರೆ. ಬೇರೆ ಕಡೆ ಹೋಗಿ ಎಲ್ಲ ಒಂದೊಂದು 5-10 ಕಿಲೋಮೀಟ್ರ್ ಆದ್ರೆ ಹೋಗಿ ಅವು ಮೇವು ತೊಗೊಂಬಂದು ಅವು ಪಾಪ ಜೀವನ ಮಾಡ್ಕೊಂಡು ಅದ್ರ ಕೆಲಸ ಮಾಡ್ತಿರ್ತಾವೆ. ಇಂಥ ಒಂದು ಇದು ಪಾಪ. ಯಾಕಂದ್ರೆ ನಮಗೂ ನಮ್ಮ ಒಂದು ತೋಟಗಾರಿಕೆ ಬೆಳೆಗಿರ್ಬೋದು, ಮತ್ತೊಂದು ಎಲ್ಲದಕ್ಕೂ ಒಳ್ಳೆಯದ, ನಮಗೂ ಒಳ್ಳೆಯದ. ಪಾಪ ನಮಗೂ ಲಾಭ ಮಾಡ್ತಾವೆ. ಅದು ಪಾಪ ಕೊಡುತ್ತೆ ಒಂದು ತುಪ್ಪಕ್ಕಿಂತನ್ರಿ ನಮಗೇನೋ ಒಂದು ಬೆಳೆಗೆ ಪರಾಗಸ್ಪರ್ಶ ಕೊಡುತ್ತಲ್ಲ, ಅದು ಭಾಳ ಇಂಪಾರ್ಟೆಂಟ್ ರೀ. ಓಕೆ. ಯಾರ ಪಾಪ ಜೇನು ಸಾಕಾಗಿ ಮಾಡತ್ತ ಬೇಕಾರೆ ಅದ್ರ ಬಗ್ಗೆ ಹೇಳ್ಕೊಡ್ತಾನೆ, ಮಾಹಿತಿ ಕೊಡ್ತೀರಿ. ಇಲ್ಲಿ ಬಂದು ಮಾಹಿತಿ ಕೊಡ್ತಾನೆ. ನಾನು ತಲೆ ಕಟ್ಸ್ಕೊಬೇಡ್ರಿ. ಓಕೆ. ಈಗ ಜೇನು ಇಲ್ಲಿಂದ ಬೇರೆ ಕಡೆ ಎಲ್ಲರೂ ಗೂಡು ಕಟ್ಟಿದ್ದೆ ಸುತ್ತಮುತ್ತಲ್ರಿ ಹಿಂಗೆ ಆಗ್ಯಾವನ್ರಿ ನಿಮ್ಗೆ? ಕಟ್ತಾವ್ರಿ. ಕಟ್ತಾವೆ. ಅದ್ರಾಗ ಹೆಂಗೈತೆ ಅಂದ್ರೆ 2 ನಮೂನಿ ಜೇನು ಐತೆ ರೀ. ಇದೇನೈತಲ್ಲ, ಇದು ತುಡುವೆ ಜೇನು ರೀ. ಇದು ಇನ್ನೊಂದು ಕೋಲ್ ಜೇನು ರೀ, ಅದು ನಿಲ್ಲಂಗಿಲ್ಲ ರೀ. ಅದು ಓಕೆ. ಕೋಲ್ ಜೇನು ಐತಲ್ಲ, ಅದು ಸಣ್ಣ ಗೂಡು ಒಂದೊಂದು ಗೂಡು ಕಟ್ತೈತೆ ರೀ. ಅದು ಇದ್ರ ತಂದಕ್ಕೆ ನಿಲ್ಲಲ್ರಿ. ಅದು ಇದೇನೈತಲ್ಲ, ಎಲ್ಲರೇ ಒಂದು ಮರದ ಪದರಾಗ ಎಲ್ಲರೇ ಇದು ಕಟ್ಕೋತಂದ್ರೆ ಅದನ್ನು ತೊಗೊಂಬಂದು ಇದಕ್ಕೆ ಶಿಫ್ಟ್ ಮಾಡ್ಬೋದು ರೀ. ನೀವು ಎಲ್ಲಿಂದ ತೊಗೊಂಬಂದ್ರಿ? ನಾ ಮೊದಲು ತಂದ ಇದು ಮಾಡಿದ್ದೆ ಇಲ್ಲಿ ಸಿರ್ಸಿ ಒಳಗೆ ರೀ. ಸಿರ್ಸಿ ಒಳಗೆಲ್ಲ ದೊಡ್ಡ ಫಾರ್ಮ್ ಅದಾವ್ರಿ ಇಲ್ಲಿ. ಅವ್ರ ಪಾಪ ಎಲ್ಲ ಮಾಹಿತಿನ ಕೊಡ್ತಾರೆ ರೀ. ನಮಗೆಲ್ಲ ಹೆಂಗೆ ಒಂದು ಬೆಳೆಸ್ಬೇಕು, ಏನೇನು ಕತ್ತಿ ಎಲ್ಲ ಹೇಳಿ ಕೊಡ್ತಾರೆ ಪಾಪ. ಮಳೆಗಾಲ ಟೈಮ್ನಾಗ ಹೇಳಿದ್ ನೋಡಪ್ಪ, ಒಂದಿಷ್ಟು ಸಕ್ರೆ ಪಾನಕ. ಸಕ್ರೆ ಪಾನಕ ಒಂದು ಸ್ವಲ್ಪ ಮಳೆ ಭಾಳ ಹಿಡಿತಪ್ಪ, ಒಂದು 8 ದಿವಸ ಮೊಟ್ಟ ಮಳೆ ಬಿಡ್ದಂಗೆ ಇದ್ದಾಗ ಒಂದು ಸ್ವಲ್ಪ ಸಕ್ರೆ ಪಾನಕ ಮಾಡೋದ ಒಂದು ಪ್ಲೇಟ್ನಾಗ ರೀ. ಅದಕ್ಕೇನಿಲ್ಲ ಇಂಥ ನೋಡ್ರಿ, ಈ ನಾರು ಐತೆ ನೋಡ್ರಿ. ಇದೇ ನಾರು ಹಾಕ್ತೀರಿ ಹಂಗ್ರಿ? ಇದ ನಾರು ನಡಿತೈತಿ ರೀ. ತೆಂಗಿನ ನಾರು ನಡಿತೈತಿ ರೀ, ಇದು ನಡಿತೈತಿ ರೀ. ಒಟ್ಟು ಅದ್ರಾಗ ಬಿದ್ದು ಸಾಯ್ಬಾರ್ದ್ರಿ. ಬಿದ್ದು ಸಾಯ್ಬಾರ್ದು. ಹಿಂಗೆಲ್ಲ ರೀ ಇವನ್ನೆಲ್ಲ ಚೂರು ಮಾಡ್ರಿ ಅದ್ರಾಗ ತುಂಬಿಡೋದ್ರಿ. ಓಕೆ. ಕುಂತು ಕುಡಿಬೇಕು. ಹಿಂಗೆ ಬಿತ್ತಂದ್ರೆ ಏನಾಕತ್ರಿ, ಅದು ಪಾಪ ಹಿಂಗೆ ಸಿಪ್ಪೋತಿರ್ತೈತಿ ರೀ. ಅದ್ರ ಮುಳುಗಂಗಿಲ್ಲ ರೀ. ಅದು ಹಂಗೆ ಬಟ್ಲಾಗಿಟ್ಟು ಅಂದ್ರೆ ಪಾಪ ಅದು ಕುಡಿಯಾಕ ಹೋಗಿ ಮುಳುಗಿ ಬಿಡ್ತೈತಿ ರೀ, ಸಾಯ್ತೈತಿ ರೀ ಅದು. ಓಕೆ. ಇಂಥ ನಾರಿನಾಗ ಒಂದು ಬಟ್ನೆ ಹಾಕಿಡ್ಬೇಕು ರೀ. ಇದೆ ನೋಡ್ರಿ ಇಷ್ಟ. ಇದು ನಾರು ಹಾಕ್ರಿ, ತೆಂಗಿನ ಚಿಪ್ಪಿನ ನಾರು ಹಾಕ್ರಿ. ನೀವು ಹಿಂಗೆಲ್ಲ ಪೀಸ್ ಮಾಡಿ ಒಗೆದ್ಬಿಟ್ರಿ ಅಂದ್ರೆ ಬಟ್ ತುಂಬ ಕೂತು ಬಿಡ್ತೈತಿ ರೀ. ಅದೇನು ಪಾಪ ಹಿಂಗೆ ಒಂದು ಇದ್ರಾಗ ಕುತ್ಕೊಂಡು ಕುಡ್ಕೊಂಡು ಪಾಪ ಅದು ಪಾಟಿಗೆ ಹೋಗ್ತಿರ್ತೈತಿ ರೀ. ಒಂದು ಪೆಟ್ಟಿಗೆ ಒಳಗೆ 1 kg ಬರ್ತೈತಿ ರೀ ತುಪ್ಪ? ಒಂದು ಲೀಟ್ರ್ ಮೇಲೆ ಬರ್ತೈತಿ ರೀ. 1 ಲೀಟ್ರ್ ಮೇಲೆ ಬರ್ತೈತಿ. ಓಕೆ. ಓಕೆ. 15 ದಿವಸ 20 ದಿವಸ ಫಿಕ್ಸ್ ನೋಡ್ರಿಪ್ಪ. 15-20 ದಿವಸ ಫಿಕ್ಸ್. ನಾ ಹೇಳಿದ್ದು ಒಂದು ನಿಮ್ಗೆ ಅಂಜಾದ ಹಂಗೆ ಒಂದು ತಿಂಗಳಿಗೆ 1 ಲೀಟ್ರ್ ಕೊಡ್ತಂತ ಹೇಳಿ ನಾನು. ಓಕೆ. ನೀವು 15 ದಿವಸಕ್ಕೆ 20 ದಿವಸಕ್ಕೆ ತುಂಬ ತೆಗಿತೀರಿ? ಫುಲ್ ಬರ್ತೈತೆ ರೀ. ಈಗ ನೋಡ್ರಿ, ಇದು ಈಗ ಒಂದು ಸರಿ ತೆಗ್ಬಿಟ್ರಿ, ಈಗ ಹೆಚ್ಚಕಮ್ಮಿ ನೋಡ್ರಿ ಅವು ಹೆಚ್ಚಕಮ್ಮಿ ಒಂದು 2 ಲೀಟ್ರ್ ತುಪ್ಪ ಸಿಗ್ತಾರೆ. ಅದ್ರಾಗ 2 ಲೀಟ್ರ್, ಇದ್ರೆ 2 ಲೀಟ್ರ್ ರೀ. ಸದ್ಯ ನಾ ತೆಗದೇ ಇಲ್ರಿ ಅದನ್ನ. ಅಂದ್ರೆ ಸದ್ಯಕ್ಕೆ ತೆಗೆದಿಲ್ಲ. ಎಲ್ಲ ಓಟ್ ಮ್ಯಾಗ ಕವರ್ ಆಗೈತಿ ರೀ. ತುಂಬಿ ಬಿಟ್ಟದ್ರಿ ಅದು ಎಲ್ಲ ಓಟ್ ಫುಲ್ ಆಗೈತಿ ರೀ. ಈ ಬ್ಯಾರೆಲ್ ಒಳಗಿಂದ ಏನು ಹೇಳಿಲ್ಲಲ್ರಿ ಇದು? ಇದು ಜೋಮರ್ತಪ್ಪ. ಇದು ಇದನ್ನ ಏನು ಮಾಡ್ತೀವಿ ಅಂದ್ರೆ ಪ್ರತಿ ಒಂದು 15 ದಿವ್ಸಕ್ಕೆ 20 ದಿವ್ಸಕ್ಕಪ್ಪ ಇದನ್ನೆಲ್ಲ ಓಟು ಬಾಕಿಟ್ ಹಾಕೊಂಡು ಎಲ್ಲ ಓಟು ಗಿಡ ಹಾಕಿಸ್ಬಿಡ್ತಾನಪ್ಪ. ಏನು ಹಾಕಿರಿ ಇದ್ರಾಗ? ಗೋಮೂತ್ರ ಹಾಕಿರಿ? ಗೋಮೂತ್ರ ಐತಪ್ಪ, ಮತ್ತು ಕಡಲೆ ಹಿಟ್ಟು ಐತಿ, ಆಮೇಲೆ ಇದು ಸಗಣಿ ಐತಿಪ್ಪ, ಆಕಳ ಸಗಣಿ. ಓಕೆ. ಓಕೆ. ಆಕಳ ಸಗಣಿ ಮತ್ತು ಅದ್ರ ಜೊತೆಗೆ ಒಂದು ಬಕ್ಸಿ ಮಣ್ಣು ಐತ್ರಿ. ಆಮೇಲೆ ಉಳಿದದಲ್ಲಿ ನೀರು ಐತ್ರಿ. ಆಮೇಲೆ ಒಂದು 2 kg ಬೆಲ್ಲ ಐತ್ರಿ. ಇಷ್ಟು ಹಾಕಿ ಇದನ್ನ ಡೈಲಿ ಒಂದೊಂದು ಹೊತ್ತು ಮಾಡ್ಕೊಂಡು ತಿರ್ಬೇಕ್ರಿ ಇದನ್ನ. ಓಕೆ. ಒಂದು 6-7 ದಿವಸ ಆತಂದ್ರೆ ಎಲ್ಲ ಓಟು ಗಿಡಕ್ಕೆ ಬಿಡ್ಕೊಂಡು ಹೋಗಿಬಿಡೋದ್ರಿ. ಹಾಕೊಂತ ಹೋಗಿಬಿಡೋದ್ರಿ. ಹಂಗಾರೆ ರಾಸಾಯನಿಕ ಏನು ಯೂಸ್ ಮಾಡಲ್ರಿ ನೀವು? ರಾಸಾಯನಿಕಪ್ಪ ಸ್ವಲ್ಪ ಭತ್ತಕ್ಕೆ ಮೇನ್ ನಾಟಿ ಮಳೆಗಾಲ ಮಾಡ್ತೇವಲ್ಲ, ಸ್ವಲ್ಪ ಮಟ್ಟಿ ಭತ್ತಕ್ಕೆ ಮಾಡ್ತೇವ್ರಿ. ತೋಟಕ್ಕೆ ಬೆಳೆ ಏನದ ನೋಡ್ರಿ, ಒಟ್ಟ ರಾಸಾಯನಿಕ ಯೂಸ್ ಮಾಡಲ್ರಿ. ಬೋರ್ ಎಷ್ಟು ಅದಾವ್ರಿ ಟೋಟಲ್? ಬೋರ್ ಒಂದು 13 ಬೋರ್ ಹಾಕವಪ್ಪ. 13 ಅದಾವ್ರಿ? 13 ಅದಾವ. ಇಲ್ಲಿ 1, 2, ಇಲ್ಲಿ 3 ಬೋರ್ ಅದಾವಪ್ಪ ಇಲ್ಲಿ. ಓಕೆ. ಆಮೇಲೆ ಆ ಟಿಸಿಗೆ ಒಂದು 4 ಬೋರ್ ಅದಾವ್ರಿ. ಉಳಿದು ಮತ್ತೆ ಕೆಳಗಿಂದ ಒಂದು ಟಿಸಿಗೆ ಅದಾವ. ಕೆರಿ ಪರಿ ಏನು ಮಾಡಿಸಿಲ್ರಿ? ಕೆರೆ ಅಂದ್ರೆ ಇದನ್ನ ಮಾಡಿ ಚಕ್ ಡ್ಯಾಮ್ ಟೈಪ್ ಮಾಡಿಸವಪ್ಪ ಇದನ್ನ. ಚಕ್ ಡ್ಯಾಮ್ ರೀ. ಚಕ್ ಡ್ಯಾಮ್ ರೀ.
ಇದು ಮಳೆಗಾಲ ಕಟ್ಟಪ್ಪ. ಇದು ನೀರು ಬ್ಯಾಸಿಗೆ ನೀರು ಬರಲ್ಲ. ಹಾಂ ರೀ ಇಲ್ಲಿಂದ ಗೇಟ್ ಹಾಕಿಬಿಟ್ಟು ಅಂದ್ರೆ ಮಳೆಗಾಲ ಕಾಲ ಇತ್ಲ ಬತ್ತ ಜಮೀನು ಇದಾವೆ ರೀ. ಹಾಂ ರೀ ಹಿಂಗೆ ಹೋಗತ್ರಿ. ಆಮೇಲೆ ಇಲ್ಲೆಲ್ಲ ಇದನ್ನ ಚಕನ ಮಾಡ್ಕೊಂಡಿದ್ದಕ್ಕಪ್ಪ, ಇಲ್ಲೆಲ್ಲ ಬೋರ್ ಎಲ್ಲ ನೀರು ಜಾಸ್ತಿ ಆಗ್ಯಾವಪ್ಪ. ಇಲ್ಲೇ ನೋಡ್ರಿ, ಅದೊಂದು ಬೋರ್ ರೀ, ಇದೊಂದು ಬೋರ್ ರೀ, ಇಲ್ಲಿ ಮುಂದೊಂದು ಬೋರ್ ಐತ್ರಿ, ಆಮೇಲೆ ಹಳದ ಆ ಕಡೆ ಒಂದು ಬೋರ್ ಐತ್ರಿ. ಎಲ್ಲ ಬೋರ್ ಒಟ್ಟು ನೆಲದಾಗ ನೀರು ಹೆಂಗಿಸ್ರಿ ಅಂತೀರಿ ನೀವು? ಪವರ್ಫುಲ್ ನೀರು ಅದಾವ್ರಿ. ಹಾಂ ಹಾಂ ಹೌದು ಹೌದ್ರಿ. ಓಕೆ ಓಕೆ. ಚಕಡೆ ಮಾಡಿದಕ್ಕೆ ನೀರು ಜಾಸ್ತಿ ಆಗಿರ್ಬೋದು. ಇಲ್ಲಿ ನೋಡ್ರಿ, ಇದೇನದ ಇಲ್ಲಿ ಒಳಗೆ ಬೋರ್ ಅದಾವ ನೋಡ್ರಿ. ಇವು 4 ಬೋರ್ ಇಲ್ಲಿ ಅದಾವ ಸುತ್ತಮುತ್ತ ಅದಾವ. ಹಾಂ ಹಾಂ ಹೈಯೆಸ್ಟ್ ನೀರು ಇಲ್ಲಿ. ಓಕೆ. ಎಷ್ಟು ಅದಾವ್ರಿ ನೀರು? ಎಲ್ಲ ಒಂದು 5-6 ಇಂಚ್ ನೀರು ಅದಾವ್ರಿ. ಹಾಂ ಹಾಂ ಭಾರಿ ಚಲೋ ನೀರು ಚಲೋ ಅದಾವ, ನೀರು ಅದಾವಲ್ಲ. ಭಾರಿ ಚಲೋ ನೀರು ಅದಾವ್ರಿ. ಓಕೆ ಓಕೆ.